ಆದರೆ ಆ ಇಷ್ಟವನ್ನ ಸೈತಾನನು ನಿಷ್ಕ್ರಿಯಗೊಳಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೊನ್ನೆ ಈ 15 ದಿವಸದಿಂದ ಒಂದು ದುರ್ಘಟನೆ ನಡೀತು ಈ ಭೂಮಿ ಮೇಲೆ. ಆ ಮಕ್ಕಾದಲ್ಲಿ ತೀರ್ಥಯಾತ್ರೆಗೆ ಹೋಗಿರುವಂತಹ ಸಮಯದಲ್ಲಿ ಅನೇಕ ಭಕ್ತರು ಈ ಲೋಕವನ್ನ ಬಿಟ್ಟು ಹೊರಟೋದ್ರು. ಅದು ಭಯಂಕರವಾಗಿರುವಂತಹ ಘೋರ ಸ್ಥಿತಿ. 15 ದಿವಸದಿಂದ ನಡೆದಿರತಕ್ಕಂಥ ಒಂದು ಘಟನೆ, 100 ಜನ ಮೇಲೆ ಈ ಲೋಕವನ್ನ ಬಿಟ್ಟು ಹೋದರು. ಆಮೇಲೆ ಈ 3-4 ದಿವಸದಿಂದ ನಡೆದಿರತಕ್ಕಂಥ ಒಂದು ಘಟನೆ, 3 ದಿವಸದಿಂದ ನಡೆದಿರತಕ್ಕಂಥ ಘಟನೆ, ಅಲ್ಲಿ 700ಕ್ಕೂ ಹೆಚ್ಚು ಜನ ಕಾಲು ತುಳಿತಕ್ಕೆ ಬಲಿಯಾದರು ಏಕಕಾಲದಲ್ಲಿ. ನಿಜವಾಗಲೂ ಆ ಒಂದು ವಾತಾವರಣ ಪವಿತ್ರವಾದ ವಾತಾವರಣ. ಸಾವಿರಾರು ಭಕ್ತರು ದೇವರನ್ನ ಧ್ಯಾನ ಮಾಡುವುದಕ್ಕಾಗಿ ಹೋಗುವಂತ ಒಂದು ವಾತಾವರಣ. ಇದೆಲ್ಲ ಯಾಕೆ ನಡೀತು? ಈ ಭೂಮಿಯಲ್ಲಿ ಈ ವಿಸ್ಮಯಕರವಾಗಿರುವಂತ ವಿಷಮ ಪರಿಸ್ಥಿತಿ ಯಾಕೆ ಬರುತ್ತೆ? ಅದಕ್ಕಾಗಿ ಆಲೋಚನೆ ಮಾಡೋದು ಇವರವರೇ. ಈ ಲೋಕದಲ್ಲಿ ಹೆಂಗಿದ್ರೆ ಈ ಲೋಕವನ್ನು ನಾವು ಬಿಟ್ಟು ಹೋಗ್ಬೇಕು. ಶಾಶ್ವತವಾಗಿ ಲೋಕದೊಳಗೆ ಯಾವ ಶರಣರು ಇರಲ್ಲ. ಆದರೆ ಶಾಶ್ವತವಾಗಿರುವಂತ ಒಂದು ಲೋಕ ಇದೆ. ಆ ಲೋಕದೊಳಗೆ ನಾವು ಪ್ರವೇಶ ಮಾಡಬೇಕಾದ್ರೆ ಆ ಲೋಕದಿಂದ ಈ ಲೋಕಕ್ಕೆ ಬಂದಿರುವಂತ ಸರ್ವಶಕ್ತಿಯುಳ್ಳ ದೇವರಾದ ಯೇಸು ಕ್ರಿಸ್ತ ಮಹಾಪ್ರಭುಗಳನ್ನ ನೀವು ಕಂಡುಕೊಳ್ಳಬೇಕು. ನೀವು ಕಂಡುಕೊಂಡಿದೆಯಾದರೆ ಯೇಸು ಕ್ರಿಸ್ತ ಮಹಾಪ್ರಭುಗಳು ಯಾವ ಕುಲದ ದೇವರು, ಮತದ ದೇವರು ಅಥವಾ ಯಾವ ದೇಶದ ದೇವರು ಅಲ್ಲ. ಆತ ಪವಿತ್ರನಾದ ದೇವರು. ಮಾನವರು ದಾರಿ ತಪ್ಪಿ ನಡೆದಿದ್ದಕ್ಕಾಗಿ ದೇವರು ಮಾನವರಿಗೆ ಕೊಟ್ಟಿರುವಂತಹ ಧರ್ಮಶಾಸ್ತ್ರವನ್ನು ಹಿಂಬಾಲಿಸಿ ನಡೆಯಲಾರದೆ ಇದ್ದುದಕ್ಕಾಗಿ, ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ದೇವಾದಿ ದೇವರು ಮಾನವ ರೂಪದಲ್ಲಿ ಬಂದು ಮಾನವರಿಗೆ ಎಲ್ಲಾ ಜಯವನ್ನುಂಟು ಮಾಡುವಂತ ಪರಿಶುದ್ಧವಾಗಿರುವಂತ ನಾಮವನ್ನ ಉಚಿತವಾಗಿ ಕೊಡುವುದಕ್ಕಾಗಿ ಎಲ್ಲಾ ನಾಮಗಳಿಗಿಂತಲೂ ತನ್ನ ನಾಮವನ್ನ ಎತ್ತರಿಸಲ್ಪಟ್ಟು ಆ ನಾಮದ ಮೂಲಕವಾಗಿ ಸರ್ವಜನರು ರಕ್ಷಣೆ ಮಾಡುವುದಕ್ಕಾಗಿ ಆತನು ಯಜ್ಞವನ್ನು ಮಾಡಿದ. ಸರ್ವ ನರ ಮಾನವರ ರಕ್ಷಣೆ ಮಾಡುವುದಕ್ಕಾಗಿ ಆತನು ಮಾನವರ ದೇಹದಲ್ಲಿರ್ತಕ್ಕಂಥ ರಕ್ತವನ್ನ, ಪಾಪದ ರಕ್ತವನ್ನ ತೆಗೆದು ಹಾಕುವುದಕ್ಕಾಗಿ ತಾನೇ ಮಾನವರಿಗೋಸ್ಕರವಾಗಿ ತನ್ನ ರಕ್ತವನ್ನ ಏನು ಮಾಡಿದ? ದಾರಿ ಎರೆದ. ಈ ರಕ್ತದ ಮೂಲಕವಾಗಿ ರಕ್ತ ಜಾಸ್ತಿ ಆದರೆ ರೋಗ, ರಕ್ತ ಕಡಿಮೆ ಆದರೆ ರೋಗ. ಇದೆಲ್ಲ ಯಾಕೆ ಆಗುತ್ತೆ ಅಂದ್ರೆ ಸೈತಾನನ ಮಾನವನನ್ನ ಅಡ್ಡದಾರಿ ಇರಿಸಿ ನಾನಾ ತರವಾಗಿರುವಂತಹ ಆಶೆಗಳನ್ನ ಹುಟ್ಟಿಸಿ ದೇವರ ಕಡೆ ದೃಷ್ಟಿ ಇಡಲಾರದಂತೆ ಸೃಷ್ಟಿಯನ್ನ ಪೂಜಿಸಿ ಸೃಷ್ಟಿ ಕಡೆ ನಿನ್ನ ಮನಸ್ಸನ್ನ ಸೆಳೆಯುವ ಹಾಗೆ ಕಣ್ಣು ಮತ್ತು ನಿನ್ನ ಮನಸ್ಸು ಮತ್ತು ನಿನ್ನ ದೇಹವನ್ನ ಸೆಳಿತಾ ಇದ್ದಾನೆ. ಅದಕ್ಕಾಗಿ ನೀನು ಶರೀರ ರೂಪದಲ್ಲಿ ಇರುವುದಕ್ಕಾಗಿಯೇ ದೇವಾದಿ ದೇವರು ಕೂಡ ನಿನ್ನ ರೂಪದಲ್ಲೇ ಶರೀರವನ್ನು ಧರಿಸಿಕೊಂಡು ಈ ಭೂಲೋಕಕ್ಕೆ ಬಂದು ಆ ಸೈತಾನನನ್ನು ತುಳಿದು ಹಾಕುವುದಕ್ಕಾಗಿ ಅವರ ಕುಟುಂಬವೆಲ್ಲವನ್ನ ಆತನು ಜಯಿಸಿ ನಿನಗೆ ಜಯವನ್ನು ಕೊಡುವುದಕ್ಕಾಗಿ ಆತನ ರಕ್ತವನ್ನು ನಿನ್ನ ದೇಹದೊಳಗೆ ಸೇರಿಸಿದ. ಆ ಮಹಾಯಜ್ಞವನ್ನು ಮಾಡಿದ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಆತನ ಒಂದು ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಸಾಕು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಯುಗ ಯುಗಗಳು ದೇವರ ಸಂಗಡ ಇರುವಂತಹ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ. ಅಲ್ಲಿ ಇನ್ನೊಂದು ದಿವಸ ಇದೆ, ಭೂಮಿ ಮೇಲೆ ದೇವರಿಗೆ ಭಯಂಕರ ಕೋಪ.
ಆಗಲೇ ಮೊದಲೇ ಒಂದು ಸಲ ಏನು ಮಾಡಿದ್ದಾನೆ, ಮಾನವರು ತಪ್ಪಾಗಿ ನಡೆದಕ್ಕಾಗಿ ಭೂಮಿ ಮೇಲೆ ಭಯಂಕರ ನೀರು ಮಳೆಯನ್ನು ಸುರಿಸಿ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ಭೂಮಿ ಮೇಲೆ ಇರತಕ್ಕಂಥ ಎಲ್ಲವನ್ನು ನಾಶ ಮಾಡಿದ್ದಾನೆ ದೇವರು. ಎಲ್ಲವನ್ನ ಸೃಷ್ಟಿಕರ್ತನ ಧ್ಯಾನ ಮಾಡಲಾರದೆ ಸೃಷ್ಟಿ ವಸ್ತುಗಳನ್ನ ಪೂಜೆ ಮಾಡಿದಕ್ಕಾಗಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ದಯಮಾಡಿ ಬೈಬಲ್ ಪ್ರತಿಯೊಬ್ಬರು ತಗೊಳ್ಬೇಕು, ಬೈಬಲ್ ಪ್ರತಿಯೊಬ್ಬರು ದಿನ ಓದಬೇಕು. ಯಾಕೆ ಗೊತ್ತಾ, ಅದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥ ಅಲ್ಲ. ಆ ಧರ್ಮ ಈ ಧರ್ಮ ಇಲ್ಲ. ದೇವರು ಮಾನವರಿಗೆ ಒಂದೇ ಧರ್ಮವನ್ನ ಈ ಲೋಕದೊಳಗೆ ಸ್ಥಾಪನೆ ಮಾಡಿದ್ದಾನೆ. ಧರ್ಮ ಅಂದ್ರೆ ಏನ್ರಿ? ನೀತಿ. ಧರ್ಮ ಅಂದ್ರೆ ಏನ್ರಿ? ಪ್ರೀತಿ. ಧರ್ಮ ಅಂದ್ರೆ ಏನ್ರಿ? ತ್ಯಾಗ. ಧರ್ಮ ಅಂದ್ರೆ ಏನ್ರಿ? ಸಂತೋಷ. ಧರ್ಮ ಅಂದ್ರೆ ಏನ್ರಿ? ಆಚಾರ. ಧರ್ಮ ಅಂದ್ರೆ ಏನ್ರಿ? ವಿಚಾರ. ಧರ್ಮ ಅಂದ್ರೆ ಏನ್ರಿ? ಪರಿಶುದ್ಧತೆ. ಧರ್ಮ ಅಂದ್ರೆ ಏನ್ರಿ? ಪಾಪದಿಂದ ಬಿಡುಗಡೆ. ಅದು ಎಲ್ಲರಿಗೆ ಬೇಕು. ಅದು ಎಲ್ಲರಿಗೆ ಬೇಕು. ಅದು ಯಾರೊಳಗೆ ಪ್ರವೇಶ ಮಾಡುತ್ತೋ, ಈ ಬಹು ಫಲಗಳು ಯಾರೊಳಗೆ ಪ್ರವೇಶ ಮಾಡ್ತಾವೋ ಅವರು ಆ ಫಲಗಳ ಮೂಲಕವಾಗಿ ಪರಲೋಕ ಸೇರಲು ಸಾಧ್ಯ. ಅಲ್ಲಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ಇದೆ, ಘೋರವಾಗಿರುವಂತ ಏನು, ಈ ಲೋಕವನ್ನು ನಾಶ ಮಾಡುವಂತ ಒಂದು ಯೋಜನೆ ಇದೆ ದೇವರಿಗೆ. ಆಗಲೇ ಬೆಂಕಿ ಪ್ರಳಯ ಮಾಡಿ ನಾಶ ಮಾಡಬೇಕಂತ ದೇವರು ಇಷ್ಟಪಟ್ಟಿದ್ದ. ಏನ್ ಮಾಡಿದ? ನಾಶ ಮಾಡಬೇಕಂತ. ಅವರ ಮೂಸಾ ಪೈಗಂಬರ್ ಕೂಡ ಮಾತಾಡಲ್ಲ, ಕುರಾನ್ದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಇಸ್ರಾಯೇಲ್ ಗ್ರಂಥದಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಅಥರ್ವಣ ವೇದದಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ಗೊತ್ತಾ? ಮೋಶೆ, ಈ ಜನರನ್ನ ನಾನು ಸಂಪೂರ್ಣವಾಗಿ ನಾಶ ಮಾಡಬೇಕು, ನಿನ್ನಿಂದಲೇ ನಾನು, ನಿನ್ನ ಸಂತಾನದಿಂದಲೇ ನಾನು ಲೋಕವನ್ನು ಪುನಃ ಸೃಷ್ಟಿ ಮಾಡುವೆನು ಎಂಬುದಾಗಿ ಮೋಶೆ ಸಂಗಡ ಮಾತಾಡಿದರು. ಯಾರು? ದೇವರು. ಅವಾಗ ದೇವರಿಗೆ ಅಡ್ಡವಾಗಿ ನಿಂತುಕೊಂಡು ಸೀನಾಯ ಪರ್ವತ, ಈಗಿದೆ ಸೀನಾಯ ಪರ್ವತ, ಸೀನಾಯ ಪರ್ವತದಲ್ಲಿ 40 ದಿವಸ ಹಗಲಿರುಳು ದೇವರ ಸಂಗಡ ಏನು ಮಾಡಿದ ಗೊತ್ತಾ? ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿ, ಅಪ್ಪ ನೀನು ಸೃಷ್ಟಿಕರ್ತನಾದ ದೇವರು, ನೀನು ನಾಶ ಮಾಡುವಂತ ದೇವರಲ್ಲ. ನಿನ್ನ ಕೃಪೆಯನ್ನು ಏನು ಮಾಡು, ಕಡಿಮೆ ಮಾಡಿಕೋ ಎಂಬುದಾಗಿ ಕಣ್ಣೀರಿಟ್ಟು ಆತ ಗೋಳಾಡಿದ. ಆ ಪ್ರಾರ್ಥನೆಯನ್ನು ಕೇಳಿದ ಮೇಲೆ ದೇವಾದಿ ದೇವರು ಸರಿ, ಈ ಮಾನವರ ದೇಹದಲ್ಲಿರ್ತಕ್ಕಂಥ ಪಾಪದ ರಕ್ತ ತೊಳೆದು ಹಾಕುವುದಕ್ಕಾಗಿ ಅಹಂ ಯಜ್ಞಾಸ್ಮಿ ಅಂದ ವೇದಗಳಲ್ಲಿ. ನಾನೇ ಏನಾಗಬೇಕು? ಯಜ್ಞವಾಗಬೇಕು ಅಂತ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ದೇವಾದಿ ದೇವರು ಭೂಲೋಕಕ್ಕೆ ಏನು ಮಾಡಿದ? ಬಂದ. ಸೃಷ್ಟಿಕರ್ತನು ಧ್ಯಾನ ಮಾಡುವಂತ ಮಕ್ಕಳು ಎಲ್ಲಿದರು? ಅದೇ ಜನಾಂಗದೊಳಗೆ ಪ್ರವೇಶ ಮಾಡಿದ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ಇವತ್ತು ನಾವು ಬದುಕಿದ್ದೀವಿ. ಅದೇ ಯೇಸು ಸ್ವಾಮಿ ಬರಲಾರ್ದಂಗಿದ್ರೆ ನಾವು ಬದುಕಿ ಉಳಿತಿದ್ದಿಲ್ಲ. ಯಾಕೆ ಗೊತ್ತಾ? ಸೈತಾನನ ಶಕ್ತಿ ಏನಾಗಿದೆ? ಕಡಿಮೆ ಆಗಿದೆ. ಸರ್ವ ಮಾನವರಿಗೆ ದೇವರೇನ್ ಮಾಡಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಸರಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 20ನೇ ವಚನ. ಈಗ ಮುಂದೆ ದೇವರಿಟ್ಟಿದ್ದಾನೆ, ನೀನು ತನ್ನ ಪ್ರಿಯ ಕುಮಾರನ್ನೇ ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟಿದ್ದಾನೆ. ತನ್ನ ಪ್ರಿಯ ಕುಮಾರನ್ನೇ ಎಲ್ಲರ ವಿಮೋಚನೆಗಾಗಿ ತನ್ನ ಕುಮಾರನನ್ನು ಏನು ಮಾಡಿದ್ದಾನೆ? ಬಲಿ ಮಾಡಿದ್ದಾನೆ. ಅಷ್ಟು ಪ್ರೀತಿ ಭೂಲೋಕದಲ್ಲಿರುವ ನಮ್ಮೆಲ್ಲರ ಮೇಲೆ ದೇವರು ಇಟ್ಟಿದ್ದಾನೆ. ಈಗ ಆ ಪ್ರಿಯ ಕುಮಾರನನ್ನು ನಂಬದೇ ಇದ್ದದಕ್ಕಾಗಿ ಮುಂದೆ ಬರ್ತಕ್ಕಂಥ ಮಹಾಘೋರ ಏನಿದೆ? ಶಿಕ್ಷೆ ಇದೆ. ಮಹಾಘೋರ ಶಿಕ್ಷೆ.
ಪ್ರಿಸಲ ಹಲ್ಲಿಲೋಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 20ನೇ ವಚನ ಹೋದ್ರಿ. ಅಪೊಸ್ತಲರ ಕೃತ್ಯಗಳು ಬೇಗ ಬೇಗ ಓದ್ಬೇಕು. ಕನ್ನಡದಲ್ಲಿ ಹೋದ್ರಿ. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವುದಲ್ಲ. ಈಗ ನಾವು ಯುಗದ ಅಂತ್ಯದಲ್ಲಿದ್ದೇವೆ. ಈಗ ನಾವೇನಿದ್ದೀವಿ? ಯುಗದ ಅಂತ್ಯದಲ್ಲಿದ್ದೇವೆ. ನಾನು ಸಾಹುಕಾರ ಆಗ್ಬೇಕಂತಕ್ಕಂತ ಭಾವನೆ ಉಳ್ಳವರು ಇದು ಅಡ್ಡದಾರಿ ಹಿಡಿದು ಕೆಲಸ ಮಾಡಬೇಡ್ರಿ. ಸೀದಾ ದಾರಿಯಿಂದ ನಡೆದು ದೇವರನ್ನ ಮೆಚ್ಚಿಸುವಂತ ಕೆಲಸ ಮಾಡ್ರಿ. ದೇವರು ಅಧಿಕವಾಗಿ ನಿಮ್ಗೆ ಏನ್ ಮಾಡ್ತಾನೆ? ಆ ಸಹುಕಾರಿಕೆಯ ಒಂದು ಆಶೀರ್ವಾದವನ್ನು ಕೊಡ್ತಾನೆ. ಬ್ರಿಸಲ್ಲ ಇಲ್ಲಿ ಮುಂದಿಗೆ ಏನ ಕೊಡ್ತಾನೆ? ಬ್ರಿಸಲ್ಲ ದೇವರಿಗೆ ಮೈ ಉಂಟಾಗಲಿ. ಯಾಕೆ ಗೊತ್ತಾ? ಮಹಾದಿನ ಒಂದೈತೆ. ಸೃಷ್ಟಿಕರ್ತನಾದ ದೇವರು ಈ ಲೋಕದೊಳಗೆ ಪ್ರವೇಶ ಮಾಡುವ ದಿನ. ಆ ಸೃಷ್ಟಿಕರ್ತನಾದ ದೇವರ ಒಂದು ಪ್ರಕಾಶ, ಆತನ ಬೆಳಕು ಎಷ್ಟೈತೆ ಗೊತ್ತಾ? ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶ ಉಳ್ಳವನು ದೇವರ. ಬೇಸಲ್ಲ ಭೂಲೋಕದಲ್ಲಿ ನೀನು ಸೃಷ್ಟಿ ಮಾಡಿಕೊಂಡಿರುವ ವಸ್ತುಗಳೆಲ್ಲ ಏನಾಗ್ಬಿಡ್ತವೆ? ಸುಟ್ಟು ಬೂದಿ ಆಗಿಬಿಡ್ತವೆ. ಬೇಸಲ್ಲ ಆ ಸೃಷ್ಟಿಕರ್ತನ ಸಮೀಪಕ್ಕೆ ನೀನು ಹೋಗಬೇಕಾದ್ರೆ ಆ ಸೃಷ್ಟಿಕರ್ತನ ಸುಪುತ್ರನನ್ನೇ ನೀನೇನು ಮಾಡಬೇಕು? ಹಿಡ್ಕೊಳ್ಬೇಕು. ವರ್ಷ ಆ ಸೃಷ್ಟಿಕರ್ತನ ಸುಪುತ್ರ ಯಾರ? ಯೇಸು ಕ್ರಿಸ್ತ ಮಹಾಪ್ರಭು. ವರ್ಷ ಸೃಷ್ಟಿಕರ್ತ ಸುಪುತ್ರನಿಗೆ ಮಾತ್ರ ಮಾನವವನ್ನು ಜಯಿಸುವಂತ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಅನೇಕ ಪ್ರವಾದಿಗಳಿದ್ದಾರೆ. ಅವರು ಬಂದರು, ನಡ್ಕೊಂಡ್ರು, ಮದುವೆ ಮಾಡಿಕೊಂಡ್ರು, ಸಂಸಾರಿಗಳಾದ್ರು, ಅನೇಕ ವಿಧದಲ್ಲಿ ಜೀವಿಸಿದ್ರು, ಬೋಧನೆ ಮಾಡಿದ್ರು. ಅವರು ಗತಿಸಿ ಹೋದ್ರು. ಅವರ ಸಮಾಧಿಗಳಿದಾವ, ಅವರ ಗದ್ದಿಗೆಗಳಿದಾವ, ಅವರ ಗೋರಿಗಳಿದಾವ. ಅವ್ರನ್ನ ಜ್ಞಾಪಕ ಮಾಡಿಕೊಂಡು ದಿನಗಳು ಕೂಡ ಈಗ ನಾವು ನೋಡ್ತಾ ಇದ್ದೀವಿ. ಆದ್ರೆ ಯೇಸು ಸ್ವಾಮಿ ಸಮಾಧಿಗೆ ಹೋಗಿ ನೋಡ್ರಿ, ನೀವು ಗದ್ದಿಗೆ ಹೋಗಿ ನೋಡ್ರಿ, ನೀವು ಗೋರಿ ಹೋಗಿ ನೋಡ್ರಿ, ನೀವು ತೆರೆಯಲ್ಪಟ್ಟ ಗೋರಿ. ಎಲ್ಲ ಚಪ್ಪಡಿ ನೋಡ್ತಾನೆ. ಹಲ್ಲೆಲೂಯಾ. ಸಾವಿರಾರು ಲಕ್ಷಣಗಟ್ಟಲೆ ಕೋಟಿಗಟ್ಟಲೆ ಭಕ್ತರು ಹೋಗ್ತಾರ, ನೋಡ್ತಾರ, ಬರ್ತಾರ. ಎಲ್ಲಾ ಜನಾಂಗದವರು. ಕಾರಣ ಏನ್ ಗೊತ್ತಾ? ಭೂಲೋಕದಲ್ಲಿ ಮಾಡೋವನ್ನ ಗೆದ್ದು 41 ದಿವಸ ತನ ಭೂಲೋಕದಲ್ಲಿ ದೇವಲೋಕದ ಮಾರ್ಗವನ್ನು ಬೋಧಿಸಿ ದೇವಲೋಕಕ್ಕೆ ಏರುವುದು ದೇವರು ಒಬ್ಬರೇ. ಅವರು ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ಚಪ್ಪಡಿ ಮಾಡ್ತಾನ. ನೀವು ಇಸ್ಮಾಯಿಲ್ ಅವರ ಚರಿತ್ರೆ ಓದಬೇಕಾದ್ರೆ, ಮೊಹಮ್ಮದ್ ಪೈಗಂಬರ್ ಅವರ ಚರಿತ್ರೆ ಓದಬೇಕಾದ್ರೆ ಕುರಾನ್ ಓದಬೇಕು. ಬೈಬಲ್ ಓದ್ರೆ ಅವ್ರ ಚರಿತ್ರೆ ಗೊತ್ತಾಗಲ್ಲ. ರಾಮಚರಿತ್ರೆ ಓದಬೇಕಾದ್ರೆ ನೀವೇನ್ ಮಾಡ್ಬೇಕು? ರಾಮಾಯಣ ಓದಬೇಕು. ಹೌದಾ? ಅದೇ ಕೃಷ್ಣನ ಚರಿತ್ರೆ ಓದಬೇಕಾದ್ರೆ ಕೃಷ್ಣ ಇರ್ತಕ್ಕಂತ ಒಂದು ಕೃಷ್ಣ ಪರ್ವ, ಆ ಚರಿತ್ರೆಯನ್ನು ನೀವೇನ್ ಮಾಡ್ಬೇಕು? ಓದ್ಬೇಕು. ಅದೇ ಯೇಸು ಸ್ವಾಮಿಯು ಈ ಲೋಕಕ್ಕೆ ಬಂದಿರುವಂತ ಚರಿತ್ರೆ ನೀನು ಓದಬೇಕಾದ್ರೆ ಯಾವ್ಯಾವ ಗ್ರಂಥದಲ್ಲಿ ಯಾವ್ಯಾವ ಬರೆದರಲ್ಲಿ ಓದಿದ್ರೆ ನಿನಗೆ ಸಿಗಲ್ಲ. ಅವ್ರಿಗೆ ಇಷ್ಟವಾದ ರೀತಿ, ಇಷ್ಟವಿಲ್ಲ ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಬರ್ಕೊಂಡಿರ್ತಾರೆ. ಆದ್ರೆ ಅದನ್ನೆಲ್ಲ ಸಂಪೂರ್ಣವಾಗಿ ನೀನು ಓದಬೇಕು. ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು? ಬೈಬಲ್ ಓದಿದ್ರೆ ಗೊತ್ತಾಗ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ. ಯಾಕೆ ಗೊತ್ತಾ? ಕೆಲವರು ಪಂಡಿತರು ಓದಿದ್ದು ನೋಡಿ ನಾನು ನಂಬಿದ್ದಿಲ್ಲ ಮೊದಲು. ಯಾವಾಗ ನಾನು ಬೈಬಲ್ ಓದಿದ್ನು, ಪ್ರತ್ಯಕ್ಷವಾಗಿ ಮಾತಾಡ್ತಾನಂದ್ರೆ ಹೌದಾ, ಹಂಗಾದ್ರೆ ಮಾತಾಡ್ಬೇಕು ನನ್ ಕೂಡ ಅಂತ ತಿಳ್ಕೊಂಡು ನಾನು ಹೋರಾಟ ಮಾಡಿದೆ, ವೈರಾಗ್ಯ ಮಾಡಿದೆ. ಅವಾಗ ದೇವರು ಆತನ ಬೆಲ್ಲನ ಸ್ವರದಿಂದ ಮಾತಾಡಿದ. ಒಡೆಯುವ ನಕ್ಷತ್ರ ರೂಪದಲ್ಲಿ, ಬೆಂಕಿ ರೂಪದಲ್ಲಿ ಆತನ ಕಣ್ಣುಗಳ ಬಂದವು. ಆತನ ಪಾದಗಳು ಬೆಂಕಿ ಕೆಂಡದಲ್ಲಿರ್ತಕ್ಕಂಥ ತಾಮ್ರದೋಪಾದಿಯಲ್ಲಿದ್ದವು. ಬೆಳೆದಲ್ಲ. ಅಯ್ಯೋ, ಆತ ಭಯಂಕರ ಪ್ರಕಾಶವುಳ್ಳ ದೇವರಾಗಿದ್ದ. ಬೆಳೆದಲ್ಲ. ಬಹಳ ಭಯ
ತೇಜವುಳ್ಳ ವ್ಯಕ್ತಿಯಾಗಿದ್ದ. ಏಕ ನಿಂತುಕೊಂಡಿರುವಂತ ವ್ಯಕ್ತಿ, ಬಿಳಿ ವಸ್ತ್ರಗಳು, ಭಯಂಕರವಾಗಿರುವಂತಹ ಬೆಳಕು. ಆತನ ತೆರೆಯ ಮೇಲೆ ಬಂಗಾರದ ಕಿರೀಟ. ಅಯ್ಯೋ, ಆಕಾಶದಲ್ಲಿ ಪ್ರತ್ಯಕ್ಷವಾಗಿ ಸಿಂಹಾಸನದ ಮೇಲೆ ಕೂತುಕೊಂಡಿರುವ ದೃಶ್ಯ ಒಂದು ಕಡೆ ತೋರಿಸಿದ ಬೇಡಲ್ಲ. ಅದು ಪ್ರಥಮವಾಗಿ ನಾನು ದೀಕ್ಷಾ ಸ್ನಾನ ಹೊಂದಿಕೊಂಡ ಮೇಲೆ ನನಗಾದ ದರ್ಶನ. ಎಲ್ಲ ತಗೊಳ್ಳಿ. ಆವತ್ತಿನಿಂದ ನಿರ್ಧಾರ ಮಾಡಿದೆ, ಏನ್ ಗೊತ್ತಾ? ಜೀವಿಸುವುದಾದರೂ ನೀವೇ, ಈ ಲೋಕ ಬಿಡುವುದಾದರೂ ನೀವೇ. ದೇವರಿಗೆ ಮಹಿಮೆ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ನೋಡ್ರಿ, ಆ ಮಹಾ ದಿನ ಇದ್ದಂತ ಆಕಾಶದ ನಕ್ಷತ್ರಗಳು ಉರಿ ಬಿಡ್ತಾ ಉಂಟ. ಬೆಳೆದಲ್ಲ, ಸ್ವಲ್ಪ ದಿವಸಗಳ ಹಿಂದೆ ರಷ್ಯಾ ದೇಶದಲ್ಲಿ ಒಂದು ಉಲ್ಕೆಪಾತ ಬಿದ್ದು ಅನೇಕ ವಿಧದಲ್ಲಿ ಏನಾಯ್ತು, ಬಿಲ್ಡಿಂಗ್ಗಳು ಏನಾದ್ರು ಗೊತ್ತಾ, ಚೆಲ್ಲ ಚೆದರಾದು. ಈಗ ಇನ್ನ ಒಂದೈತೆ, ನಾಸಾ ವಿಜ್ಞಾನಿಗಳು ಕಂಡುಹಿಡಿದ್ರೆ ಏನ್ ಗೊತ್ತಾ, 18 ಕಿಲೋಮೀಟರ್ ಉದ್ದ ಐತೆ ಅಂತ. ಅಗಲ ಉದ್ದ ಎಷ್ಟು ಕಿಲೋಮೀಟರ್? 48 ಕಿಲೋಮೀಟರ್ ಅಲ್ಲ, 18 ಕಿಲೋಮೀಟರ್ ಉದ್ದ, 15 ಕಿಲೋಮೀಟರ್ ಅಗಲ, ಭಯಂಕರವಾಗಿರುವಂತ ಹೈಡ್ರೋಜನ್ ತುಂಬಿರ್ತಕ್ಕಂತ ಬೆಂಕಿಯ ಉಲ್ಕೆ ಇದೆ. ಅದು ಈಗಾಗಲೇ ಭೂಮಿ ಮೇಲೆ ಬೆಳಿಬೇಕಾಗಿತ್ತು. ಆದರೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಶಕ್ತಿ ಅದನ್ನ ಇದು ಕೇಳ್ತಾ ಇದೆ ಅಂತ. ಬೆಳೆದಲ್ಲ ಅಂತರ ಭೂಮಿ ಮೇಲೆ ಬಿದ್ದಾಗ ಎಷ್ಟೋ 1000 ಕಿಲೋಮೀಟರ್ ಐತೆ ದೂರ. ಅದು ಬಿಡಬೇಕಾದ್ರೆ ಅದು ಎಷ್ಟು ಸ್ಪೀಡ್ ಬಿಡುತ್ತಾ ಗೊತ್ತಾ? 1000 ಕಿಲೋಮೀಟರ್ ಸ್ಪೀಡ್ ಮೇಲೆ ಬಿಡುತ್ತಾ. ಅವಾಗ ಭೂಮಿ ಗತಿ ಏನಾಗ್ಬೋದು? ಭಯಂಕರ ಅಲ್ಲ? ಅದಕ್ಕೆ ಹೇಳ್ತಾರ, ಯೇಸು ಸ್ವಾಮಿ ಹೆಸರು ಹೇಳಿಕೊಂಡವರೆಲ್ಲ ರಕ್ಷಣವಂತಾರೆ. ಅವರೆಲ್ಲರೂ ರಕ್ಷಣವಂತಾರೆ. ಯಾಕೆ ಗೊತ್ತಾ? ಆತ ದೇವ್ರು ಏನ್ ಮಾಡಿದಾನಂದ್ರೆ, ಇನ್ನೂ ನನ್ನ ಹೆಸರು ಗೊತ್ತಿಲ್ಲದವರು ಇನ್ನೂ ಭೂಲೋಕದಲ್ಲಿ ನನ್ನನ್ನು ಸ್ವೀಕಾರ ಮಾಡಲಾರ್ದು ಅನೇಕ ತಿಳ್ಕೊಂಡು ಆ ಅನಾಹುತ ನಡಿಲಾರ್ದಂಗ ದೇವ್ರು ಏನ್ ಮಾಡಿದ್ದಾನೆ, ಅದನ್ನ ಹಿಡಿದುಕೊಂಡಿದ್ದಾನೆ, ನಿಲ್ಲಿಸಿದ್ದಾನೆ. ಈಗ ನೋಡ್ರಿ, 28ನೇ ತಾರೀಕು ಹೇಳಿದ್ನಲ್ಲ, ಇವತ್ತೆಷ್ಟು? 27. ನಾಳೆ ನಾನು ಭೂಮಿ ಮೇಲೆ ಅಂದೇನಿ. ಭೂಮಿ ಮೇಲೆ ಯಾವ ದೇಶದಲ್ಲಾದ್ರೂ ಕೂಡ ಕಾಣಬಹುದು. ಚಂದ್ರನಲ್ಲಿ ಆಗ್ತಕ್ಕಂಥ ಲಕ್ಷಣ ಆಮೇಲೆ ಅಂದ್ರೆ ಆಕಾಶದಲ್ಲಿ ಅನೇಕ ವಿಧವಾಗಿ ಏನ ನಿತ್ಯವ ಘಟನೆಗಳು ನಡೀತವಂತ. ಅದೆಲ್ಲ ಭೂಮಿಯಿಂದ ನೋಡಿ, ಮೇಲೆ ನೋಡಿ ಎಲ್ರಿಗೆ ಏನಾಗುತ್ತೆ? ಆಶ್ಚರ್ಯ ಆಗುತ್ತಂತ. ಮೊದಲೇ ನೀನು ದೇವರು ಮಗ ಆದರೆ ಯಾವುದಕ್ಕೆ ಕೊಡಿ ಭಯಪಡೋದು ಅವಶ್ಯಕತೆ ಇಲ್ಲ. ಬೆಳೆದಲ್ಲ ಈಗ ರಕ್ತ ಬೆಂಕಿ ಎಲ್ಲಿಂದ ಉಂಟಾಗ್ತವೆ? ಎಲ್ಲಿ ಉಂಟಾಗ್ತವೆ? ಭೂಮಿಯಲ್ಲಿ. ರಕ್ತ ಈಗ ನೋಡಿದ್ರೆ ಒಂದೇ ಸಲ 1000 ಮಂದಿ ಸಾಯುವಂತ ಸ್ಥಿತಿ. ಕೇದಾರನಾಥನಲ್ಲಿ 10,000ಕ್ಕಿಂತ ಹೆಚ್ಚು ಜನ ಏನಾದ್ರು ಗೊತ್ತಾ ಏಕಕಾಲದಲ್ಲಿ ಮರಣ ಹೊಂದಿದ್ರು. ಜಾಗೃತವಾಗಿ ನೀವು ಆಲಿಸ್ರಿ. ನಿಮ್ಮ ಮಕ್ಕಳನ್ನ ಸ್ವಲ್ಪ ನಿಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ರಿ, ಹೊರಗಿದ್ದವರು. ಅದಕ್ಕಾಗಿ ನೀವು ದೇವ್ರ ಮಕ್ಕಳಾಗ್ರಿ. ಮಹಾ ಭಯಂಕರ ದಿನ ಐತೆ. ಆ ದಿನದೊಳಗೆ ಭಯಂಕರವಾಗಿರುವಂತ ಸ್ಥಿತಿಗತಿಗಳು ನಡೀತಾವ. ಭೂಮಿ ಮೇಲೆ ಇರ್ತಕ್ಕಂಥದ್ದೆಲ್ಲರೂ ಅಳದು ಹೋಗುತ್ತಾ. ಯಾರು ದೇವ್ರ ಮಕ್ಕಳಾಗಿರ್ತಾರೋ ಅವರು ಮಾತ್ರ ಉಳ್ಕಂತಾರ. ನೋಡ್ರಿ, ಅದಕ್ಕೆ ಸಾದೃಶ್ಯ ಮುಂದೆ ಹೋದ್ರಿ. ಸೂರ್ಯನ ಕತ್ತಲಾಗ್ತಾನೆ ಅಂತ ನೋಡ್ರಿ. ಮೊನ್ನೆ ನಾಸಾ ಸಂಸ್ಥೆಯವರು ಹೇಳಿದ್ದಾರೆ, ಟಿವಿ 9 ನಲ್ಲಿ ಬಂತು. ಏನ್ ಗೊತ್ತಾ? ಸೂರ್ಯ ಏನಾಗ್ತಾನಂತ 15 ದಿವಸ ಕತ್ತಲಾಗ್ತಾನ. ಈ ಏಸಪ್ಪ ಯಾವಾಗ ಬರ್ದಿಟ್ಟನ್ರಿ? 2000 ವರ್ಷಗಳಿಂದ ಬರೆದು ಬಿಟ್ಟದ. 2000 ವರ್ಷಗಳಿಂದ. ಅದಕ್ಕಿಂತ ಮುಂಚೆ ಏಸಪ್ಪ ದೇವಲೋಕದಲ್ಲಿದ್ದಾಗ ಭೂಲೋಕದಲ್ಲಿರ್ತಕ್ಕಂಥ ಪ್ರವಾದಿ ಏವೇನ ಪ್ರವಾದಿ ಆತನಿಗೆ ಸಂಗಡ ಮಾತಾಡಿ ಅವರಿಗೆ ಬರೆದು
ಆದ್ರೆ ಈಗ ಇವ್ರು ಕಂಡಿಡಿಯಕೈತೆ, ಈಗ ಇವ್ರಿಗೆ ಗೊತ್ತಾಗಕೈತಿ. ಸರ ಅಲ್ಲಿಲ್ಲ ಸೂರ್ಯನ ಏನಾಗ್ತಾನಂದ್ರೆ ಕತ್ತಲಾಗ್ತಾನ. ಬೈಬಲ್ದಾಗ ಐತಿಲ್ಲ, ಇವ್ರು ಈಗ ಕಂಡಿಡಿದ ಎಂದ ಬಂದ್ಬಿಟ್ಟನ ದೇವರು. ಬೇಸಲ್ಲ. ಅದಕ್ಕಾಗಿ ಬೈಬಲ್ ಓದರೆ, ದಿನ ಓದರೆ, ದೇವರನ್ನ ಸಂಧಿಸಿದ್ರೆ ಬೇಸಲ್ಲ. ಯಾಕೆ ಗೊತ್ತಾ? ದೇವರ ವಾಕ್ಯ ಅಂದ್ರೆ ಏನು? ದೇವರು. ಬೇಸಲ್ಲ. ದೇವರಿಗೆ ಮೈ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಮುಂದೆ ಸೂರ್ಯನ ಕತ್ತಲಾಗ್ತಾನಂತ, ಚಂದ್ರನ ಏನಾಗ್ತಾನಂತ ರಕ್ತವಾಗ್ತಾನೆ. ಇದು ಆಗುವ ಸಮಯದಲ್ಲಿ ಆ ಒಂದು ದಿನ ಆರಂಭದ ದಿವಸ ಅಂತ ಅರ್ಥ. ಬೇಸಲ್ಲ. ಈ ಸೂಚನೆ ಆಕಾಶದಲ್ಲಿ ಕಂಡಾಗ ದೇವರ ಬರುವಿಕೆ ಹತ್ತಿರ ಐತೆ ಅಂತ ಅರ್ಥ. ಬೇಸಲ್ಲ. ಅದಕ್ಕಾಗಿ ನೀವು ನಾಳೆ ಬರ್ತಾನೆ, ನಾಡದ ಬರ್ತಾನೆ ಅಂತ ಯಾರಾದ್ರೂ ಹೇಳಿದ್ರೆ, ನಾಳೆ ನಾಡದ ಬರುತ್ತಪ್ಪ ಆ ಒಂದು ಭಯಂಕರವಾಗಿರುವಂತ ಪ್ರಳಯ ಅಂತ ಹೇಳಿದ್ರೆ ನಂಬಕ್ ಹೋಗ್ಬೇಡ್ರಿ. ಅದು ಬರೋವರೆಗೆ ನೀವು ಹೆಂಗಿರ್ರಿ? ಭಕ್ತಿವಂತರಾಗಿರ್ರಿ, ನೀತಿವಂತರಾಗಿರ್ರಿ, ವಿಶ್ವಾಸ ಭರಿತರಾಗಿರ್ರಿ. ಬೇಸಲ್ಲ. ನಂಬಿಕೆಯಲ್ಲಿ ನೀವು ಮುಂದೆ ಸಾಗ್ರಿ. ಬೇಸಲ್ಲ. ಇಲ್ಲಿ ಇದ್ರು ದೇವರ ಧ್ಯಾನ, ಇಲ್ಲಿಂದ ಬಿಟ್ಟು ಹೋದ್ರು ಕೂಡ ದೇವರಲ್ಲಿಗೆ. ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹೋದ್ರಿ. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಬಂದೋಡ್ರಿ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಯಾರು ಯೇಸುವಿನ ನಾಮ ಭೂಮಿ ಮೇಲೆ ಹೇಳ್ಕೊಳ್ತಾರೆ ಅವರಿಗೆ ಮಾತ್ರ ಆ ವಿಪತ್ತಿನಿಂದ ಪಾರಾಗ್ತಾರೆ, ಇಲ್ಲದವರಿಗೆ ಇಲ್ಲ. ಎಂತ ವಿಚಿತ್ರ ಅಲ್ಲ? ಮುಂದೊಂದು ದಿವಸ ಕುರಾನ್ನಲ್ಲಿ ಕೂಡ ಕೆಲವು ಬರೆಯಲ್ಪಟ್ಟವ, ಆ ವಿಷಯ ನಾನು ನಿಮಗೆ ಪ್ರಸ್ತಾಪಿಸ್ತೇನೆ. ಆಮೇಲೆ ಭಗವದ್ಗೀತೆಯಲ್ಲಿ ಕೂಡ ಇದೆ, ಅದು ಕೂಡ ನಾನು ನಿಮಗೆ ಹೇಳ್ತೀನಿ. ಬೇಸಲ್ಲ. ಯಾಕೆ ಗೊತ್ತಾ? ಎಲ್ಲಾ ಶಾಸ್ತ್ರಗಳಲ್ಲಿ ನಾನು ಬರೆದಿರುವಂತ ದೇವರು ನಾನು ಕೂಡ ಮಾತಾಡಿದ್ರೆ ಬೇಸಲ್ಲ. ಈ ಮನುಷ್ಯರು ಜ್ಞಾನವಿಲ್ಲದ ನನ್ನನ್ನು ಏನ್ ಮಾಡ್ತಾ ಇಲ್ಲ, ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ ದೇವರು ಮಾತಾಡಿದ್ರೆ ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 2ನೇ ಪೇತ್ರ 1ನೇ ಅಧ್ಯಾಯ, 2ನೇ ಪೇತ್ರ 1ನೇ ಅಧ್ಯಾಯ 4. ದೇವರಿಗೆ ಕೋಪಗೊಂಡು ಅನೇಕ ಸಲ ಏನ್ ಮಾಡಿದಾನೆ ಗೊತ್ತಾ? ನಾಶ ಮಾಡಿದಾನೆ ದೇವರು. ಆದರೆ ಆತ ಮೊದಲು ಹೇಳ್ತಾನೆ, ಸಮಯ ನೋಡ್ತಾನೆ, ಅತಿಯಾದಾಗ ಆ ಕಾರ್ಯವನ್ನು ಮಾಡ್ತಾನೆ. ಪ್ರೆಸರ ಅಲ್ಲಿಲ್ಲವೇ? ಹೋದ್ರಿ. 2ನೇ ಪೇತ್ರ, ನೀವು ಲೋಕದಲ್ಲಿ ದುರಾಸೆಯಿಂದುಂಟಾಗದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ನೋಡ್ರಿ, ನೀವು ಆ ಸಂಕಟ ಮಹಾಯಾತನೆಗೆ ತುತ್ತಾಗಲಾರದೆ ಇರಬೇಕಾದ್ರೆ ಲೋಕದಲ್ಲಿ ಉಂಟಾಗುವ ದುರಾಸೆಯಿಂದ ನೀವೇನ್ ಮಾಡ್ಬೇಕು? ತಪ್ಪಿಸಿಕೊಳ್ಬೇಕು. ಅಪ್ಪ, ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಿ ಒಂದೂರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಎಲ್ಲ ಚಪ್ರದಲ್ಲಿ ಸರಿ. ಹಾಗಾದ್ರೆ ದೇವರು ಭೂಮಿ ಮೇಲೆ ಕೋಪಗೊಂಡು ಮಾಡಿರ್ತಕ್ಕಂಥ ಒಂದು ವಿಚಿತ್ರವಾಗಿರುವಂತಹ ಘಟನೆಯನ್ನು ನೋಡೋಣ ಈ ಸಮಯದಲ್ಲಿ. ಅದೇ 2ನೇ ಅಧ್ಯಾಯ 2ನೇ ಪೇತ್ರ 2ನೇ ಅಧ್ಯಾಯ 5, 6, 7. ಅದಕ್ಕಿಂತ ಮುಂಚೆ ದೇವದೂತರ ಸಮ ದೇವರು ಬಿಟ್ಟಿಲ್ಲ. ಹೌದು. ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ 4ರಿಂದ ಓದ್ರಿ. ಲೋಕಾದಿಯಿಂದ ಹೇಗೆಂದರೆ ಆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ
ನರಕಕ್ಕೆ ದಬ್ಬಿ ಹಣ್ಣು ಚಪ್ಪಡಿದ್ರೆ ಮೂಡಿಸೋಣ. ಮಾನವರಿಗೆ ನರಕ ಅಲ್ಲ, ದೇವದೂತರಿಗೆ ದೇವತೆಗಳಿಗೆ ದೇವರು ಏನ್ ಮಾಡಿದಾನೆ? ನರಕವನ್ನು ಸೃಷ್ಟಿ ಮಾಡಿದಾನೆ. ದೇವರನ್ನ ಹಿಂಬಾಲಿಸಿ ನಡೆಯದೆ ಅವರು ಪಾಪ ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡೋದಕ್ಕಾಗಿ ದೇವರು ಏನ್ ಮಾಡಿದ್ದಾನೆ? ನರಕ ಸೃಷ್ಟಿ ಮಾಡಿದ್ದಾನೆ. Praise the Lord. ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇರಬೇಕೆಂದು ಕತ್ತಲೆಯ ಗುಂಡಿಗಳಿಗೆ ಒಪ್ಪಿಸಿದನು. ಅವ್ರನ್ನ ಎಲ್ಲಿಟ್ಟಂದ್ರೆ ಕತ್ತಲೆಯ ಗುಂಡಿಗಳಿಗೆ ಇಟ್ಟನಂತ. ಯಾರನ್ನ? ದೇವತೆಗಳನ್ನ, ದೇವದೂತರನ್ನ. ವಿಚಿತ್ರ ಅಲ್ಲ? ಅಂದ್ರೆ ಅವಂತವ್ರನ್ನ ಎಲ್ಲ ಇಟ್ಟಾರ. ನಮಗೆ ಅತೆಂತ ದೇವರಾಗಿರ್ಬೇಡ, ಆತ ಸೃಷ್ಟಿಕರ್ತನಾದ ದೇವರು. ಎಲ್ಲ ಚಟ ನೋಡ್ಕೋಣ. ಅಥವಾ ಯಾವ ಅಕ್ರಸಾಲಿಗರಾಗಲಿ, ಯಾವ ಬಡಿಗೆಯರಾಗಲಿ, ಅಥವಾ ಯಾವ ಕಲೆಗಾರರಾಗಲಿ ಆತನ ಸೃಷ್ಟಿ ಮಾಡಿಲ್ಲ. ಬೇಸಲ್ಲ, ಅಷ್ಟು ಕನಿಷ್ಠವಾಗಿ ಮನುಷ್ಯರ ಕೈಯಾಗ ಸೃಷ್ಟಿಯಾಗುವಂತ ದೇವರತ ಅಲ್ಲ. ಬೇಸಲ್ಲ, ಇಲ್ಲಿ ಧ್ಯಾನ ಮಾಡುವ ದೇವರು ಆ ಪ್ರತ್ಯಕ್ಷ ದೇವರ. ಬೇಸಲ್ಲ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದಂತ. ಅವರು ಸುಮ್ಮನೆ ಬಿಡಲಿಲ್ಲ ಅಂತ. ಅವರೆಲ್ಲರನ್ನ ನೋಡಿದಾಗ ನೋಹ ಮಾತ್ರ ಭಕ್ತಿವಂತ ಕಣ್ಣಂತ. ಆ ನೋಹನ ಕುಟುಂಬ ಅದಿಷ್ಟೇ ಬಿಟ್ಟು ಉಳಿಕೆದವರೆಲ್ಲರೂ ಏನ್ ಮಾಡಿದ? ದೇವರು ನಾಶ ಮಾಡಿದ, ನೀರಿನಿಂದ ನಾಶ ಮಾಡಿದ. Praise the Lord. ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತು ನಿನ್ನ ದೇವರು ಏನ್ ಮಾಡವಲ್ಲ, ಆಲೋಚನೆ ಮಾಡು. ನಿನ್ನ ಕುಟುಂಬದ ಪರವಾಗಿ ನೀನು ಒಬ್ಬರೇ ಬಂದಿರ್ಬೋದು, ಅಥವಾ ನೀನು ದೇವರನ್ನು ತಿಳ್ಕೋಬೇಕಂತ ಬಂದಿರ್ಬೋದು, ಅಥವಾ ನಿನಗೇನೋ ಕಾಯಿಲೆ ಕಷ್ಟ ಇದೆ, ಅಥವಾ ಏನೋ ಬಡತನ ಇದೆ, ಅದು ನಿವಾರಣೆ ಆಗಲಂತ ನೀನು ಬಂದಿರ್ಬೋದು. ಆದ್ರೆ ನೀನು ಯಾರೆಂಬುದನ್ನು ಒಂದು ಸಲ ನೀನೇನ್ ಮಾಡು, ತಿಳಿದುಕೋ. ನೀನು ಯಾರು ಗೊತ್ತಾ? ದೇವಕುಮಾರಳು, ದೇವಕುಮಾರ. ಏನು ನೋಡೋಣ. ನೀನು ನಿನಗಿರುವ ಅದೃಷ್ಟ ಏನಿದೆ ಗೊತ್ತಾ? ಈ ಲೋಕವನ್ನು ಆಳುವ ಶಕ್ತಿ ದೇವರು ನಿನಗೆ ಕೊಟ್ಟಿದ್ದಾರೆ. ಆದ್ರೆ ಸೈತಾನ ನಿನ್ನ ಜೀವನದಲ್ಲಿ ಆಟ ಆಡಿ ದೇವರನ್ನ ತಿಳಿಸಲಾರ್ದಂಗ ಅನೇಕ ವಿಧದಲ್ಲಿ ಏನ್ ಮಾಡಿದ್ದಾನೆ ಗೊತ್ತಾ? ನಿನಗಿರುವ ಆಶೀರ್ವಾದಗಳನ್ನೆಲ್ಲ ಕಿತ್ತಿ ಹಾಕಿದ್ದಾನೆ. ಈಗ ಏಸಪ್ಪ ನಿನ್ನ ತಂದೆಯಾಗಿರುವ ದೇವರ ಹತ್ರ ನೀನು ಬಂದಿದ್ದೀಯಿ. ಅವನಿಗೆ ಕಿತ್ತಿ ಹಾಕಿರುವಂತ ಆಶೀರ್ವಾದಗಳನ್ನೆಲ್ಲ ನಿನಗೆ ಕೊಡ್ತಾ ಇದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ನೀನು ಭಕ್ತಿಯನ್ನು ಏನ್ ಮಾಡಬೇಕು? ಕಟ್ಟಿಕೊಳ್ಳಬೇಕು. ಆಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದೆ ಹೋದ್ರಿ. ಆದರೆ ಸುವಾರ್ತೆಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗಿದ್ದ ಬೇರೆ 7 ಮಂದಿಯನ್ನು ಉಳಿಸಿದನು. ನೋಡ್ರಿ, ಅವಾಗಾದ್ರೂ ಯಾರು ದೇವರು ವಾಕ್ಯಕ್ಕ ಪ್ರಾಧಾನ್ಯತೆ ಕೊಟ್ಟರು? ಆ ನೋಹನ್ನ ಮಾತ್ರ ಉಳಿಸಲ್ಲ. ಆ ನೋಹನಿಂದಲೇ ಇಡೀ ಪ್ರಪಂಚದ ಜನ ಈಗಿರೋದು. ಅವರೆಲ್ಲ ಇದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಕುರಾನ್ದಲ್ಲಿ ಬರೆಯಲ್ಪಟ್ಟಿದೆ. ನೋಹ, ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಅದು ಬಿದ್ದಾಗ ಯಾರು ಆತನ ನಂಬಿರ್ತಾರೆ ಅವರು ಮಾತ್ರ ಏನಾಗ್ತಾರೆ? ರಕ್ಷಿಸಲ್ಪಡ್ತಾರೆ. ಅವರಿಗೆ ಯಾವ ತೊಂದರೆ ಆಗಲ್ಲ. ಬೆಸಲ್ಲ, ತೊಂದರೆ ಇಲ್ಲದ ರಕ್ತ ಕೋಟಿಯೊಳಗೆ ನೀನು ಇರ್ಬೇಕಂತ ಇಷ್ಟಪಟ್ಟೀಯ. ಆತನ ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಆತನ ಇಷ್ಟದಂತೆ ನೀವು ನಡೆದುಕೊಳ್ಳುವ. ಬೆಸಲ್ಲ, ಅದಕ್ಕೆ ಈಗೊಂದು ಹಾಡ ಆಡಿದ್ರೆ ತೆಲುಗಿನಲ್ಲಿ, ಏಸಯ್ಯ ನಾಮములో ಶಕ್ತಿ ఉన్నదయ్య. ಆಮೇಲೆ ಆಲೋಚನೆ ಮಾಡ್ರಿ, ಕನ್ನಡದಾಗ ಒಂದು ಹಾಡು ಆಡ್ತೀವಿ ಯಾವಾಗ್ಲೂ. ಏನ್ ಗೊತ್ತಾ? ಮಣ್ಣೋ ದೇವಾರಲ್ಲ ನೀರಿನ ಪಾಲಾದವೋ ಸಣ್ಣ ದೇವರೇ, ಸಣ್ಣ ದೇವರೇ, ಸಣ್ಣ ದೇವರೇ, ನಿನಗಿಂತ ಮೇಲಾದ ದೇವರು ಇಲ್ಲಯ. ಸಣ್ಣ ದೇವರೇ, ಸಣ್ಣ ದೇವರೇ, ಸಣ್ಣ ದೇವರೇ, ಕಟ್ಟಿಗೆ ದೇವರಲ್ಲ
ಸಕಲ ಪಾಲಾದವು ಏಸನ್ನ ದೇವರೇ ಏಸನ್ನ ದೇವರೇ ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರು ಇಲ್ಲಯ ಏಸನ್ನ ದೇವರೇ ಬಂಗಾರ ದೇವರಲ್ಲ ಕಳ್ಳರ ಪಾಲಾದರು ಏಸನ್ನ ದೇವರೇ ದೇವರೇ ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರು ಇಲ್ಲಯ ಏಸನ್ನ ದೇವರೇ ಕಲ್ಲು ಬಂಗಗಳೆಲ್ಲ ರೈತರ ಪಾಲಾದವು ಏಸನ್ನ ದೇವರೇ ಕಲ್ಲು ದೇವರೆಲ್ಲ ರೈತರ ಪಾಲಾದವು ಏಸನ್ನ ದೇವರೇ ಏಸನ್ನ ದೇವರೇ ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರು ಇಲ್ಲಯ ಏಸನ್ನ ದೇವರೇ ಬೆಳ್ಳಿ ದೇವರೆಲ್ಲ ಇಲಿಗಳ ಪಾಲಾದವು ಏಸನ್ನ ದೇವರೇ ಏಸನ್ನ ದೇವರೇ ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರು ಇಲ್ಲಯ ಏಸನ್ನ ದೇವರೇ ಅಂತ ಬಿಡಿದ್ರು. ಸುಗಮ ಗೋಮರ ಅಂತಕ್ಕಂಥ ಒಂದು ಪಟ್ಟಣ. ಆ ಸುಗಮ ಗೋಮರ ಪಟ್ಟಣದಲ್ಲಿ ಅಲ್ಲಿ ಭಕ್ತಿವಂತನಾಗಿರುವಂತ ಒಬ್ಬ ವ್ಯಕ್ತಿ ಇದ್ದ. ಆತನ ಹೆಸರು ಏನು ಗೊತ್ತಾ? ಲೋಟ. ಆತನು ತನ್ನಿಬ್ಬರ ಹೆಣ್ಣುಮಕ್ಕಳನ್ನ ಕರ್ಕೊಂಡು ತನ್ನ ಕುಟುಂಬದವರನ್ನ ಕರ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ದ. ವಾಸ ಮಾಡ್ತಿರ್ಬೇಕಾದ್ರೆ ಆ ಸೊದೋಮ ಗೋಮರ ಆ ಪಟ್ಟಣದಲ್ಲಿ ಅಲ್ಲಿರ್ತಕ್ಕಂಥ ಜನರು ಭಯಂಕರವಾಗಿರುವಂತಹ ವ್ಯಭಿಚಾರಿಗಳಾಗಿದ್ದರು, ಭಯಂಕರವಾಗಿರುವಂತಹ ವಿಗ್ರಹಾರಾಧಕರಾಗಿದ್ದರು, ಭಯಂಕರವಾಗಿರುವಂತಹ ಪಾಪ ಕೃತ್ಯಗಳಲ್ಲಿ ತೊಡಗುವಂತಹ ವ್ಯಕ್ತಿಗಳಾಗಿದ್ದರು, ವಾಯುವರ್ಷ ಇಲ್ಲದಂತಹ ಒಂದು ವ್ಯಕ್ತಿಗಳಾಗಿದ್ದರು. ಅಲ್ಲಿ ಒಬ್ಬ ದೇವತೆ ಇದ್ಲು. ಆ ದೇವತೆ ಆ ಎಂತ ಒಂದು ವಿಚಿತ್ರ ಅಂದ್ರೆ ನಗ್ನ ದೇವತೆ ಅಂತ ಹೆಸರು. ಏನ್ರಿ? ನಗ್ನ ದೇವತೆ, ಬಟ್ಟೆ ಇಲ್ಲ. ಆ ದೇವತೆ ಒಂದು ರೂಪಕ್ಕೆ ಬಟ್ಟೆ ಇಲ್ಲ. ಅವರು ಅಲ್ಲಿ ಬಲಾರ್ಪಣೆ ಮಾಡುವುದಂದ್ರೆ ಏನು ಗೊತ್ತಾ? ಅಲ್ಲಿ ಹೋಗಿ ಆ ಒಂದು ವಿಗ್ರಹದ ಮುಂದೆ ವ್ಯಭಿಚಾರ ಮಾಡುವುದೇ ಆಕೆಗೆ ನೈವೇದ್ಯ ಮಾಡಿದಂಗಂತ. ಎಂತ ವಿಚಿತ್ರ ಅಲ್ಲ? ಎಂತ ವಿಚಿತ್ರ ಅಲ್ಲ? ಭಯಂಕರವಾಗಿದೆ. ಅವೆಲ್ಲ ಚರಿತ್ರೆಗಳು ನೋಡಿಬಿಟ್ರೆ ಅಪ್ಪಪ್ಪ ಎಷ್ಟು ಭಯಂಕರವಾಗಿದೆ. ಏಸಪ್ಪ ನಿನ್ನಂತ ದೇವರು ಯಾರು ಇಲ್ಲ. ದೇವರಿಗೆ ಮೈಮುಟ್ಟಾಗಿದೆ. ಯಾಕೆ ಗೊತ್ತಾ? ಪಾಪವನ್ನು ತೊಳೆದು ಹಾಕುವ ದೇವರು, ಪಾಪವನ್ನು ನೋಡದ ದೇವರು, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಈ ಮೂರುಗಳನ್ನು ಗೆದ್ದಿರುವಂತ ಸರ್ವಶ್ರೇಷ್ಠ ದೇವರು. ದೇವರಿಗೆ ಮೈಮುಟ್ಟಾಗಿದೆ. ಆ ಪ್ರಕಾರವಾಗಿದ್ದರೆ ಆ ಒಂದು ಸ್ಥಳದಲ್ಲಿ ಯಾರು ಹೋಗಿದ್ದಾರೆ? ಸೃಷ್ಟಿಕರ್ತನ ಧ್ಯಾನ ಮಾಡುವ ವ್ಯಕ್ತಿ ಲೋಟ ಹೋಗಿದ್ದಾನೆ. ಪ್ರತಿನಿತ್ಯ ಅಳುತ್ತಾ ಇದ್ದಾನೆ, ಪ್ರತಿನಿತ್ಯ ಗೋಳಾಡ್ತಾ ಇದ್ದಾನೆ ಅಂತ ಮುಂದೆ ವಚನದಲ್ಲಿ ನೋಡೋಣ ನಾವು. ಪೇತ್ರನು ಬರೆದ ಪತ್ರಿಕೆ ಮುಂದೆ. ಆತನು ಸೊದೋಮ ಗೋಮರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಅಲ್ಲ. ಹಾ ಸರಿ, ಓಕೆ. ಮುಂದೆ 7ನೇ ವಚನ ಓದಿ. ಆದರೆ ಆ ಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ನೋಡ್ರಿ, ಆದರೆ ಆ ಅಧರ್ಮಿಗಳಂದ್ರೆ ಧರ್ಮವನ್ನು ಮೀರಿ ನಡೀತಕ್ಕಂಥವ್ರು, ದೇವರಿಗೆ ದೂರ ಆಗ್ತಕ್ಕಂಥವ್ರು, ಸೃಷ್ಟಿಕರ್ತನ ಧ್ಯಾನ ಮಾಡಲಾರದೆ ಜೀವಿಸುವಂತವರು, ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಯಾರು ತಪ್ಪಿಸಿದರು? ದೇವರು ತಪ್ಪಿಸಿದ. ನೋಡ್ರಿ, ಅಲ್ಲಿ ಲೋಟ ಇದ್ದ ತಕ್ಷಣ ಏನಾಯ್ತು ಗೊತ್ತಾ? ದೇವದೂತರು ಬಂದ್ರು. ಅವರು ಮಾಡುವ ಪಾಪ ಕೃತ್ಯಗಳೆಲ್ಲ ದೇವಲೋಕಕ್ಕೆ ಏರಿಸಲ್ಪಟ್ಟವು. ಅವಾಗ ದೇವರು ಕೋಪಗೊಂಡು ಈ ಒಂದು ಪಟ್ಟಣವನ್ನ ನಾಶ ಮಾಡ್ಬೇಕಂತೇಳಿ ಸೊದೋಮ ಗೋಮರ ಪಟ್ಟಣ ಕನಿಷ್ಠ ಅಂದ್ರೆ 5 ಲಕ್ಷ ಜನ ಇರೋ ಪಟ್ಟಣ. ಎಷ್ಟು ಜನ ರೀ? 5 ಲಕ್ಷ ಜನ. ಆ ಪಟ್ಟಣ ಏನ್ ಮಾಡ್ತಾ ಇದ್ದಾನೆ? ದೇವರಿಗ ನಾಶ ಮಾಡ್ತಾ ಇದ್ದಾನೆ. ಅವಾಗ ನಾಶ ಮಾಡೋದಕ್ಕಾಗಿ ಇಬ್ಬರು ವ್ಯಕ್ತಿಗಳನ್ನ ಕಳಿಸಿದ್ದಾನೆ, ದೇವದೂತರನ್ನ. ಆ ದೇವದೂತರು ಬಂದಾಗ ಆ ದೇವದೂತರು ಊರೆಲ್ಲ ಸಂಚಾರ ಮಾಡಿದ್ರು. ಇಲ್ಲಿ ಯಾರಾದರೂ ದೇವರ ಮಕ್ಕಳು ಇದ್ದಾರೋ ಎಂಬುದಾಗಿ. ಅಲ್ಲಿಲಯ್ಯ, ಎಲ್ಲಿ ಸಂಚಾರ ಮಾಡಿದ್ರು ಕೂಡ ಒಬ್ಬರು
ವ್ಯಕ್ತಿ ಇವರಿಗಾಗಿ ಕಾಯ್ತಾ ಇದ್ದ. ಅವರಿಗೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸಿ ಬನ್ನಿರಿ, ನಮ್ಮ ಮೇಲೆ ನಮ್ಮ ಮನೆಯಲ್ಲಿ ಇಳಿದುಕೊಳ್ಳಿರಿ ಅಂತ ಹೇಳಿ, ವಿಶ್ರಾಂತಿ ತೆಗೆದುಕೊಳ್ಳಿರಿ ಅಂತ ಹೇಳಿದ. ಅವಾಗ ಅವರಂದ್ರು ಬೇಡ, ನಾವು ಬೀದಿಯಲ್ಲೇ ಕಾಲ ಕಳೆಯುತ್ತೇವೆ ಅಂತ. ಅಪ್ಪ ಬೇಡ, ಇದು ಭಯಂಕರವಾಗಿರುವಂತ ನೀಚ ಕೃತ್ಯ ಮಾಡುವಂತ ವ್ಯಕ್ತಿಗಳ ಪ್ರದೇಶ, ಬನ್ನಿರಿ ಅಂತೇಳಿ ಅವ್ರನ್ನೇನ್ ಮಾಡಿದ, ಸ್ವಾಗತ ಮಾಡಿದ. ಯಾವಾಗ ಸ್ವಾಗತ ಮಾಡಿದ್ದು, ಆ ವ್ಯಕ್ತಿಗಳು ಬಹು ಅಂದವಾಗಿದ್ದರು. ಭೂಲೋಕದಲ್ಲಿ ಯಾರು ಕೂಡ ಯಾರಿಗೂ ಕೂಡ ಇರದ ಸೌಂದರ್ಯ ದೇವದೂತರಿಗೆ ಇದೆ. ಅವರ ಸ್ವಂತ ಸೌಂದರ್ಯವನ್ನು ನೋಡಿ ಎಲ್ಲರೂ ಹೆಣ್ಣು ಗಂಡು ಅನ್ಲಾರದು ಬಂದ್ರಂತ ಅವ್ರ ಮನೆಗೆ. ಏನ್ ಮಾಡಿದ್ರಂದ್ರೆ ಹೆಣ್ಣು ಗಂಡು, ಆಮೇಲೆ ಮುದಿಯವರು ಬಂದರಂತ, ಆಮೇಲೆ ಬಾಲಕರು ಬಂದರಂತ, ಯೌವನಸ್ಥರು ಬಂದರಂತ. ಯಾರ ಮನೆಗೆ? ಲೋಟನ ಮನೆಗೆ ಬಂದು ಏನಂತ ಕೇಳ್ತಾ ಇದ್ದಾರೆ ಗೊತ್ತಾ? ಅಯ್ಯೋ, ನಿಮ್ಮ ಮನೆಗೆ ಬಂದರಲ್ಲ ಸೌಂದರ್ಯವತಿಯವರಾಗಿರ್ತಕ್ಕಂತ ಇಬ್ಬರು ವ್ಯಕ್ತಿಗಳು, ಅವರು ಕೂಡ ನಮಗೆ ಏನಾಗಬೇಕು, ಸಂಗಮವಾಗಬೇಕು ಅಂತ ಕರೀತಾ ಇದ್ದಾರೆ. ಲೆಕ್ಕ ಹಾಕ್ರಿ, ಅಂತ ಒಂದು ವಿಚಿತ್ರವಾಗಿರುವಂತ ಪಾಪ ಕಾರ್ಯ ಮಾಡುವಂತ ವ್ಯಕ್ತಿಗಳು. ಪ್ರಿಯವಾದವರೇ, ಈಗ ಸೈತಾನ್ ಕೂಡ ಏನು ಮಾಡಿದ್ದಾನೆ ಗೊತ್ತಾ? ಪಾಪ ಮಾಡೋದಕ್ಕಾಗಿ ನಿಮ್ಮ ಜೋಬಿಯಲ್ಲೇ ಇಟ್ಟಿದ್ದಾನೆ. ಆ ಪಾಪ ಕಾರ್ಯಗಳ ಮೆಮೊರ ಕಾರ್ಡ್ಗಳು ನಿಮ್ಮ ಜೋಬಿಯಲ್ಲಿ ಇಟ್ಟಿದ್ದಾನೆ. ಜಾಗ್ರತೆ, ಅದರಲ್ಲಿ ನೀವು ಆ ಸೈತಾನನ ಕೃತ್ಯಗಳೆಲ್ಲ ಪಾಪ ಕಾರ್ಯದ ಚಿತ್ರಗಳನ್ನು ನೀವು ಅದರಲ್ಲಿ ತುಂಬಿಸಿಕೊಳ್ಬೇಡ್ರಿ. ನಿಮ್ಮ ಕಣ್ಣನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ದೇಹವನ್ನ ಹಾಳು ಮಾಡುವುದಕ್ಕಾಗಿ ಅವನು ಕುತಂತ್ರವನ್ನು ರೂಪಿಸಿದ್ದಾನೆ. ಜಾಗೃತವಾಗಿದ್ದು ಅದರಿಂದ ನೀವು ದೂರಿರ್ರಿ. ಬೆಳೆಸಲ್ಲ, ಅದನ್ನ ಮೊಬೈಲ್ ನ ಒಳ್ಳೆಯದಕ್ಕೆ ಉಪಯೋಗ ಮಾಡ್ರಿ. ಬೆಳೆಸಲ್ಲ, ಯೇಸು ಕ್ರಿಸ್ತ ಮಹಾರಾಜ ಕೃಷ್ಣ. ಅವಾಗ ಏನಾಯ್ತು ಗೊತ್ತಾ? ಅವರಂತರಪ್ಪ, ಪುರುಷರನ್ನ ನಡೆಯದ ಇಬ್ಬರು ನನ್ನ ಹೆಣ್ಮಕ್ಕಳಿದ್ದಾರ, ಅವ್ರನ್ನ ಬೇಕಾದ್ರೂ ತಂದು ಒಪ್ಪಿಸ್ತೀನಿ. ನನ್ನ ಆಶ್ರಯಕ್ಕೆ ಬಂದಿರುವಂತ ಇವ್ರನ್ನೇ ನೀವು ಏನು ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೊರಗೆ ಬಂದ. ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಹೇಳ್ಬೇಕಾದ್ರೆ, ಇವ್ನ ಯಾವನು ನಮಗ್ ನ್ಯಾಯ ಹೇಳಕ್ ಬಂದನಲ್ಲ, ಬೇರೆ ಊರ್ಲಿಂದ ಬಂದು ನಮ್ಮನ್ನ ಪ್ರವೇಶ ಮಾಡಿ ಇವ್ನು ನಮಗ್ ನ್ಯಾಯ ಹೇಳ್ತೀಯ? ಇವನೇನ್ ನೋಡೋದು, ಎಲ್ಲರೂ ಏನ್ ಮಾಡೋಣ, ಪೀಸ್ ಮಾಡಿಬಿಡೋಣ ಇವನ್ನ ಅಂತಂದ್ರು. ಅವಾಗ ದೇವದೂತರು ಒಳಗಲಿದ್ದ ನೋಡಿ ಅಲ್ಲಿರ್ತಕ್ಕಂತ ಆ ದೇವದೂತರು ಒಳಗಲಿದ್ದ ಹಿಂಗ ಹೊರಗೆ ಬಂದ್ರು. ಬಾಯಿಯೊಳಗೆ ಹಿಂಗ ನಿಂತುಕೊಂಡ್ರು. ಬಾಯಿಯೊಳಗೆ ನಿಂತುಕೊಂಡ ತಕ್ಷಣ ಅವರ ಸೌಂದರ್ಯ ಇವರು ನೋಡ್ತಾ ಇರಬೇಕಾದ್ರೆ, ಅಯ್ಯೋ, ನಾನಾ ತರವಾದ ಆಲೋಚನೆ ಮಾಡಿ ಪಾಪ ಕೃತ್ಯಗಳ ಆಲೋಚನೆಯಲ್ಲಿ ಇವರು ಮುಳುಗಿ ಬಿಟ್ರು. ಎಲ್ಲಿ ಎದುರಿಗಿದ್ದವರು ಅವರು ತಮ್ಮ ತೀಕ್ಷ್ಣವಾಗಿರುವಂತ ಪವಿತ್ರ ದೃಷ್ಟಿಯನ್ನ ಅವರ ಮೇಲೆ ಬಿಟ್ಟಾಗ, ಆ ದೃಷ್ಟಿ ಬಿಟ್ಟ ತಕ್ಷಣವೇ ಅವರ ಕಣ್ಣುಗಳಿದಾವ, ಆದ್ರೆ ಅವರಿಗೆ ದೃಷ್ಟಿನೇ ಇಲ್ಲದಂತಾಯ್ತು. ಅವರೇದನ್ನು ಅವಾಗ ಅವರು ಬಾಗಿಲು ಎಕ್ಕಡೆ ಐತೋ ಗೊತ್ತಾಗ್ಲಿಲ್ಲಂತ. ಅವ್ರಿಗೆ ಏನಂತಾರೆ, ಬಾಗಿಲು ಯಾವ ಕಡೆ ಐತೋ ಗೊತ್ತಾಗ್ಲಿಲ್ಲ ಅಂತ. ಹಿಂಗೆ ಬಾಗಿಲು ನೋಡಕ್ಕಿರ್ತಾರೆ, ಹಿಂಗೆ ಬಾಗಿಲು ನೋಡಕ್ಕಿರ್ತಾರೆ. ಅಲ್ಲಪ್ಪ, ಯಾಕೆ ನನ್ನ ಕಣ್ಣು ಕಾಣಲ್ವೋ, ಅಲ್ಲಪ್ಪ ಈ ಎಕ್ಕಡೆ ಹೋಗ್ಬೇಕು ಅಂತೇಳಿ ಅಲ್ಲೇ ತಂದು ಮಾಡಕ್ಕಿರ್ತಾರಂತ. ಬೆಸಲ್ಲ. ಅವಾಗ ಲೋಟನಿಗೆ ಹೇಳ್ತಾನೆ, ಲೋಟ, ಅಪ್ಪಣೆ, ನೀನು ಒಬ್ಬನು ಇಲ್ಲಿ ನನ್ನ ಧ್ಯಾನ ಮಾಡುವುದಕ್ಕೆ ಇದ್ದದಕ್ಕಾಗಿ, ಸಿದ್ಧವಾಗಿ ನಿಂತದಕ್ಕಾಗಿ, ನಿನ್ನನ್ನು ಹೊರಗೆ ತರುವುದಕ್ಕಾಗಿ ನಾವು ಒಳಗೆ ಬಂದಿದ್ದೇವೆ ಅಂತ ಅವರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾವ ಗ್ರಾಮದಲ್ಲಾಗಲಿ, ಯಾವ ಪಟ್ಟಣದಲ್ಲಾಗಲಿ ಸೃಷ್ಟಿಕರ್ತನ ಧ್ಯಾನ ಮಾಡುವ ವ್ಯಕ್ತಿ ಒಬ್ಬನಿದ್ದರೆ ಆ ಗ್ರಾಮಕ್ಕೆ, ಆ ಪಟ್ಟಣಕ್ಕೆ ಆಶೀರ್ವಾದ. ಬೆಳೆದಲ್ಲ, ಒಂದು ವೇಳೆ ಅವರನ್ನು ನಾಶ ಮಾಡುವುದಾದರೆ ದೇವರು ಆ ಕುಟುಂಬವನ್ನ ಹೊರಗೆ ತಂದ ಮೇಲೆ ಆ ಊರನ್ನು ನಾಶ ಮಾಡ್ತಾನೆ. ಅನೀತಿವಂತರ ಜೊತೆಗೆ ನೀತಿವಂತನ ದೇವರು ನಾಶ ಮಾಡಲ್ಲ. ಎಂತ ಬಿಡಿದ್ರೆ ಹೊಡಿಸೋಣ. ಅಲ್ಲಿಲಯ್ಯ ನೋಡ್ರಿ, ತಡವಾಡಕ್ಕೆತ್ತಿದ್ರು ಅವರು. ಒಳಪ್ಪ ಅಂತ ಕರೆದ್ರು. ಯಾರನ್ರಿ? ಲೋಹ. ಯಾರು? ಲೋಟನ ಕರೆದು ಒಳಗಡೆ ಕಂಡು, ನಿನಗೆ ಬೇಕಾದವ್ರನ್ನ ಕರೆದುಕೊಂಡು ಬಾ. ನಿನ್ನ ಒಂದು ವೇಳೆ ಸಂಬಂಧಿಕರು ಯಾರಾದ್ರೂ ಊರಲ್ಲಿದ್ರೆ ಅವರೆಲ್ಲರನ್ನ ಕರ್ಕೊಂಡು ಬಾ.
ಈ ಪಟ್ಟಣದ ವಿಷಯದ ಬಗ್ಗೆ ಬಹುದೊಡ್ಡ ಮೊರೆಯು ತಂದೆಯಾದ ದೇವರಿಗೆ ಮುಟ್ಟಿದೆ. ಇದನ್ನ ನಾಶಪಡಿಸಲು ನಾವು ಬಂದಿದ್ದೇವೆ ಅಂತಾರೆ. ಯಾರು? ದೇವದೂತರು. ಅವಾಗ ಗಡಗಡ ನಡುಗುತ್ತಾ ಯಾರು? ಲೋಟ. ಅಪ್ಪ, ನಾನು ಹೋಗಿ ಆ ಊರು ಸೇರೋವರೆಗೂ ನೀವು ತಡೀರಿ ಅಂತ. ಅಲ್ಲಿಲಯ್ಯ. ಅವಾಗ ಊರಾಗ ಹೋಗಿ ತನ್ನ ಮಕ್ಕಳಿಗೆ ಗೊತ್ತು ಮಾಡಿರ್ತಕ್ಕಂತ ವರಗಳನ್ನು ಹೋಗಿ ಕೇಳ್ತಾನ. ಅವ್ರ ಕುಟುಂಬದವ್ರನ್ನ ಹೋಗಿ ಕೇಳಿದ್ನಪ್ಪ ಅಂದ್ರೆ ಏನಂತ ಗೊತ್ತಾ? ಹುಚ್ಚಿಡಿದಂಗೆ ಐತಿ ನನಗೆ. ನಮ್ಮ ಪಟ್ಟಣ ಹೆಂಗ್ ನಾಶ ಆಗತ್ತ? ಕಲ್ಲಿನ ಮೇಲೆ ಕಲ್ಲಿಟ್ಟು 4 ಅಂತಸ್ತು 5 ಅಂತಸ್ತು 7 ಅಂತಸ್ತು 8 ಅಂತಸ್ತು ಒಂದೊಂದು ಈ ಕೈಗಳ ತರ ರಾಡ್ ಹಾಕಿ ಕಟ್ಟಿವಿ. ಯಾವ ದೇವ್ರು ಬಂದು ನಾಶ ಮಾಡ್ತಾನ ಅಂತ ತಿಳ್ಕೊಂಡ ಅವರೆಲ್ಲ ಬಂದು ಬಳಗದವರಲ್ಲ ಅಂತಾರ. ಹೋಗು ನೀನು ಹುಚ್ಚಿಡ್ದತೆ ಊರದಾಟ ಹೋಗಿ ನಾವು ಸತ್ರ ಸಾಯ್ತಿ ತಗಪ್ಪ, ನಿನ್ನ ಮಕ್ಕಳೆಲ್ಲ ಇನ್ನೊಬ್ಬರ ಮಕ್ಕಳು ಮಾಡ್ಕೊಂತ ನಾವು ಅಂತ ಅಂತಾರ. ಎಂತ ವಿಚಿತ್ರ ಅಲ್ಲ. ಅವಾಗ ಏನಾಗತ್ತೆ ಗೊತ್ತಾ? ಸರಿ ಅಂತೇಳಿ ಮನೆಗೆ ಬರ್ತಾನ. ಮನೆಗೆ ಬಂದ ಮೇಲೆ ಹೆಂಡತಿ ಏನ್ ಮಾಡ್ತಾಳ ಗೊತ್ತಾ? ಈ ಪ್ರಕಾರ ಎಲ್ಲ ವಸ್ತು ನೋಡಿಗಳ ಹೆಂಡತಿ ಎಲ್ಲ ಸಾಮಾನುಗಳನ್ನ ಇಟ್ಕೋಬೇಕಂತಾಳೆ. ಸಾಮಾನು ಇಡುವಂತ ಸಮಯ ಇಲ್ಲ, ಈಗ ಬದುಕಿ ನಾವೇನ್ ಮಾಡ್ಬೇಕು? ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಬೇಕು ಅಂತಾನೆ. ಯಾರು? ಲೋಟ. ಅಂದಾಗ ಈ ಹೆಂಡತಿ ಏನ್ ಮಾಡ್ತಾಳೆ ಗೊತ್ತಾ? ಬಂಗಾರ ಒಡವೆ ಎಲ್ಲ ಒಂದು ಗಂಟು ಕಟ್ಟಿಡ್ತಾಳ. ಉಳಿಸಿದ್ದೆಲ್ಲ ಹೋಗಲ್ಲಕ್ಕ. ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಬಹಳ ಇಷ್ಟ ಅಲ್ರಿ. ಅದಕ್ಕಾಗಿ ಅದೆಲ್ಲ ಒಂದು ಗಂಟು ಕಟ್ಟಿ ಬರೋವತ್ತಿಗೆ ಏನಾಗುತ್ತೆ ಗೊತ್ತಾ? ಬಟ್ಟೆಗಳ ಗಂಟು ಬ್ಯಾಗದ ಗಂಟಿನಾಗ ಇಡ ಬದಲು ಮರ್ತು ಬಂದ್ಬಿಡ್ತಾವ. ಯಾವದ್ರಿ? ಬಂಗಾರ. ಮರ್ತು ಬಂಧುಗಳೇ ಮುಂದಕ್ಕೆ ಬರ್ತಾಳ್ರಿ. ಮುಂದಕ್ಕೆ ಬಂದ ತಕ್ಷಣ ಅವಾಗ ದೇವದೂತ ಹೇಳ್ತಾನಮ್ಮ, ಇಲ್ಲಿ ಕೇಳ್ರಿ, ಅಕಸ್ಮಾತ್ ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ಜೀವವನ್ನು ಉಳಿಸಿಕೊಳ್ಳೋದಿಲ್ಲ ನೀವು ಅಂತ. ಹಿಂದಕ್ಕೆ ತಿರುಗಿ ನೋಡಿದ್ರೆ ನಿಮ್ಮ ಜೀವವನ್ನು ನೀವು ಉಳಿಸಿಕೊಳ್ಳೋದಿಲ್ಲ ಅಂತ ಹೇಳಿದಾಗ ಬಹಳ ಭಯದಿಂದ ಭಕ್ತಿಯಿಂದ ಮಕ್ಕಳನ್ನ ಕರ್ಕೊಂಡು ಏನ್ ಮಾಡ್ತಾನೆ ಗೊತ್ತ? ಹಂಗೇ ಮುಂದಕ್ಕೆ ಬರ್ತಾನ. ಹೆಂಡತಿ ಬರ್ತಾಳ. ಅದಕ್ಕಾಗಿ ನಾನು ಹೇಳತ್ನೆ, ನಿಮ್ ಯಜಮಾನ ಪ್ರಾರ್ಥನೆ ಬಹಳ ಮಾಡ್ತಾನ, ನೀನು ಮಾಡು. ನಿಮ್ಮ ಅಕ್ಕ ಬಹಳ ಪ್ರಾರ್ಥನೆ ಮಾಡ್ತಾಳ, ತಮ್ಮ ನೀನು ಮಾಡು. ಯಾಕೆ ಗೊತ್ತಾ? ನಿಮ್ಮ ಅಕ್ಕ ಹಿಂದಕ್ಕೆ ಸರಿಲಾರ್ದಾಗ ಹಿಂದಕ್ಕೆ ನೋಡ್ಲಾರ್ದಂಗ ಮುಂದಕ್ಕೆ ಹೋಗ್ತಾಳ. ನೀನು ಪ್ರಾರ್ಥನೆ ಜೀವಿತ ನಿನ್ನಲ್ಲಿ ಇಲ್ಲದಾಗ ನೀನೇನು ಮಾಡ್ತೀ? ಅನುಮಾನಪಟ್ಟು ಹಿಂದಕ್ಕೆ ನೋಡ್ತೀ, ಅನಾಹುತಕ್ಕೆ ಗುರಿ ಆಗ್ತಿ. ಜಾಗೃತವಾಗಿರು. ದೇವರು ನಿನ್ನ ಎಚ್ಚರ ಪಡಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಈತ ಪ್ರಾರ್ಥನಾ ಪರನಾಗಿದ್ದ. ಪಾಪ ಮಾಡುವ ವ್ಯಕ್ತಿಗಳಿಗೋಸ್ಕರವಾಗಿ ಕಣ್ಣೀರಿಟ್ಟು ಅವರಿಗೆ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ದ. ಯಾರನ್ನ ದೂಷಣೆ ಮಾಡುವಂತ ವ್ಯಕ್ತಿ ಆಗಿರಲಿಲ್ಲ. ದೇವರನ್ನು ಇಷ್ಟಪಡುವ ವ್ಯಕ್ತಿ ಆಗಿದ್ದ. ರಕ್ಷಣೆ ಹೊಂದಿದ ವ್ಯಕ್ತಿ ಆಗಿದ್ದ. ಅಭಿಷೇಕಿಸಲ್ಪಟ್ಟಿರುವಂತ ವ್ಯಕ್ತಿ ಆಗಿದ್ದ. ಯಾರು? ಲೋಟ. ಅದಕ್ಕಾಗಿ ದೇವದೂತರು ಬಂದು ಹಿಡ್ಕೊಂಡು ಊರು ಹೊರಗೆ ದಾಟಿಸ್ತಾ ಇದ್ದಾರೆ. ಅವಾಗ ಬಗಲಾಗಿ ದೇವದೂತರು ಇದ್ದಾರೆ, ಹೇಳ್ತಾ ಇದ್ದಾರೆ, ಅಪ್ಪ ನೋಡು ಅಲ್ಲಿ ಪಕ್ಕದ ಊರು ಐತಲ್ಲ, ಆ ಊರಿಗೆ ಹೋಗುವಂತ. ಅಪ್ಪ ಆ ಊರಿಗೆ ಹೋದ್ರೆ ಆ ಊರನ್ನು ಸುಡೋದಕ್ಕೆ ಅಪ್ಪಣೆ ಆಗಿರ್ಬೋದು ನಿಮಗೆ. ನಾನು ಅಷ್ಟು ದೂರ ಹೋಗ್ಬೇಕು ಅಂತಾನೆ. ಮತ್ತೆ ಅಷ್ಟು ದೂರ ಬಂದಪ್ಪ ಅಂದ್ರೆ ಅಲ್ಲೊಂದು ಹೆಣ್ಮಕ್ಳಿದಾರ. ಈ ಊರಿನವ್ರು ಏನಾದ್ರು ನನ್ನ ಮಕ್ಕಳಿಗೆ ಅನಾಹುತ ಮಾಡಬಹುದು ಅಂತ ತಿಳ್ಕೊಂಡು ಅವಾಗ ಹೇಳ್ತಾನ, ನಾನು ಆ ಪರ್ವತಕ್ಕೆ ಹೋಗ್ತೀನಿ ಅಂತಾರ. ಪರ್ವತದಲ್ಲಿ ಹೋಗಿ ವಾಸ ಮಾಡ್ತೀನಿ ಅಂತಾರ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಪರ್ವತಕ್ಕೆ ಹೋಗೋವರೆಗೂ ಆ ಊರಿನಲ್ಲಿ ಏನು ಬಿಡೋದಲ್ರಿ? ಬೆಂಕಿ ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜ ಕೂರಿಸಿ. ಆಮೇಲೆ ಏನಾಗುತ್ತೆ ಗೊತ್ತಾ? ಯಾರು? ಲೋಟನ ಹೆಂಡತಿ ಏನು ಮಾಡ್ತಾರ ಗೊತ್ತಾ? ದೇವಲೋಕದಿಂದ ಬೆಂಕಿ ಬೀಳುತ್ತಂತ. ಇದು ಗೊಚ್ಚಿಡೋದು ಬಿಟ್ಟತ್ತೆ. ಏನ್ ಮಾಡ್ಬೇಕು? ಇದನ್ನ ಕಟ್ಕೊಂಡು ಅದಕ್ಕಾಗಿ ನಾನೇನ್ ಮಾಡಕೈತೀನಿ? ಈಗ ಎತ್ತಿಂದ ಹೋಗಕೈತೀನಿ. ಕಡಿಗೆ ಅಕಸ್ಮಾತ್ ನನ್ನ ಮಗಳಿಗೆ ಒಬ್ಬಕಿಗೆ ನನ್ನ ಮದುವೆ ಆಗಿದ್ರೆ ಅಳಿಯನ ಜೊತೆಗೆ ನಾನು ಅಲ್ಲೇ ಇರ್ತಿದ್ದೆ. ಎಂತ ವಿಚಿತ್ರ ಅಲ್ಲ? ಯಾಕೆ ಗೊತ್ತಾ? ಬಹಳ ಶ್ರೀಮಂತ ಪ್ರದೇಶ ಅದು. ಯಾವುದು? ಸೊದೋಮ್ ಗೊಮೋರ ಪಟ್ಟಣ ಬಹಳ ಶ್ರೀಮಂತ ಪ್ರದೇಶ. ಬಹಳ ಸುಖ ಭೋಗಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವಾಗ ಏನಾಗತ್ತೆ ಗೊತ್ತಾ? ನೋಡಮ್ ಹೆಂಗ ಸುಡ್ತತೆ.
ಒಂದು ವೇಳೆಗೆ ಸುಡ್ಲಾರ್ದಂಗಿದ್ರೆ ಓಡಾಗಿ ಬಂಗಾರ ತಗೊಂಡು ಬಂದ್ಬಿಡಮ್ಮ ಪ್ರೇಸಲ್ಲ ಹಂಗೆ ತಿಳ್ಕೊಂಡ ಅವ್ರಿಗೆ ಏನ್ ಮಾಡ್ತಾಳ ಗೊತ್ತಾ, ಸಟಕ್ಕ ಹಿಂಗೆ ತಿರುಗಿ ನೋಡ್ತಾವ. ಹಿಂಗೆ ತಿರುಗಿ ನೋಡ್ದಕ್ಕೆ ಹಿಂಗೆ ತಿರ್ಗಕ್ ಬರಲ್ಲ. ಹಿಂಗೆ ತಿರುಗಿ ನೋಡ್ದಕ್ಕೆ ಹಿಂಗೆ ತಿರ್ಗಾಕ ಬರಲ್ಲ. ಏನಂತ ಗೊತ್ತಾ, ಉಪ್ಪಿನ ಸ್ತಂಭ. ಏನ್ರಿ ಉಪ್ಪಿನ ಸ್ತಂಭ ಪ್ರೇಸಲ್ಲ. ಅದಕ್ಕೆ ದೇವರ ಕಡೆ ಲಕ್ಷ್ಯ ಬಿಟ್ಟಿರುವಂತ ನೀನು ದೇವರ ಕಡೆ ಇರಬೇಕು. ಮತ್ತೆ ನೀನು ಹಳೆ ಚಾಳಿಗೆ ಹೋಗ್ಬಾರ್ದು. ಉಪ್ಪಿನ ಸ್ತಂಭ, ಉಪ್ಪಾದ್ರೆ ಉಪಯೋಗ ಆಗ್ತೈತಿ. ಉಪ್ಪಲ್ಲ ನೀನು. ಉಪ್ಪಿನ ಸ್ತಂಭ ಯಾರನ್ನ ಇದು ಮಾಡ್ತಾರ? ಉಪ್ಪಿನ ಸ್ತಂಭನ ಯಾರನ್ನ ಉಪಯೋಗ ಮಾಡ್ತಾರ? ಉಪಯೋಗ ಆಗುತ್ತಾ? ಅದು ಅದ್ರ ಮೇಲೆ ಏನಾದರೂ ಭಾರ ಓಡಿಸಿ ಒಂದ್ ವೇಳೆ ಮನೆ ಮಾಡಕ್ ಆಗುತ್ತಾ? ಇಲ್ಲ, ಹೊರಗೆ ಹಾಕಲ್ಪಡುತ್ತೆ. ಇವತ್ತು ದೇವರು ನಿನ್ನನ್ನ ಶ್ರೇಷ್ಠವಾಗಿರುವಂತ ವ್ಯಕ್ತಿಯನ್ನಾಗಿ ರೂಪಿಸಿದ್ದಾನೆ. ನೀನು ದೃಷ್ಟಿ ಇಟ್ಟು ಆತನ ಆಜ್ಞೆಗಳನ್ನ ಕೈಕೊಂಡು ನೀನು ಮುಂದಕ್ಕೆ ಸಾಗಬೇಕು. ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಆಶೆ ಎಳೆದು ಉಳಿತು ಯಾರಿಗೆ? ಯಾಕೆ ಗೊತ್ತಾ? ನೀವೇನ್ ಮಾಡ್ತಾರೆ? ಯಾರ ಬಟ್ಟೆ ಮಾರೋರು ಬಂದ್ಬಿಟ್ರೆ ಮುಗಿದೋಯ್ತು. ಕುಂದಿರಿಸಿದ್ರನ್ನ ಒಂದ್ ಸ್ವಲ್ಪ ಹೊತ್ತಲ್ಲ, ಒಂದು ತಾಸಾದ್ರೂ ಬಗೆಹರದಲ್ಲಿ ಮಾಡೋದು. ಆ ಸೀರೆ ತೆಗಿ, ಈ ಸೀರೆ ತೆಗಿ, ಅದು ತೆಗಿ, ಇದು ತೆಗಿ, ಅದನ್ನ ನೋಡಿ ಇದು ನೋಡಿ ಎಲ್ಲ ಬಿಚ್ಚಿಸಿ ಮಡಿಚಿಡಕ ಒಂದ್ ತಾಸಾದ ಪಾಪ. ಅಂಗಡಿಗೆ ಹೋಗ್ಬಿಟ್ರು. ಹೌದಾ? ಅಂತ ಸೀರೆ ಎಲ್ಲ ಇದ್ದು ಏನ್ ಮಾಡಬೇಕು? ಬರದ ಸೀರೆ, ಅದೆಲ್ಲ ಕಂಚು ಸೀರೆ, ಇನ್ನೇನ ನಮ್ಮನಿದೇವ ನನಗೆ ಅವೆಲ್ಲ ಗೊತ್ತಿಲ್ಲ ಸರಿಗೆ. ಆದ್ರೆ ಅವೆಲ್ಲ ಬಿಟ್ಟು ಬಂದ್ಬಿಟ್ಟಿನ ತಿಳ್ಕೊಂಡು ಆಶೆ ಪಟ್ಟು ಹಿಂತಿರುಗಿ ನೋಡಿದ್ಲು. ಅಯ್ಯಮ್ಮ ಆ ಗುಡ್ಡ ಸೇರ್ಲಿಲ್ಲ, ಆ ಪರ್ವತ ಸೇರ್ಲಿಲ್ಲ. ಇಬ್ಬರು ಯೌವನ ಪ್ರಾಯದಲ್ಲಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಸೇರಿದ್ರಿ? ಪರ್ವತ ಸೇರಿದೆ. ಎಲ್ಲ ಚಮಚ ನೋಡ್ರಿ, ಆ ಭಯಂಕರವಾಗಿರುವಂತ ಸ್ಥಿತಿ ಹೆಂಗಂದ್ರೆ ಮ್ಯಾಲಿದ್ದ ಅಗ್ನಿ ಗಂಧಕಗಳು ಉರಿಯುವಂತ ಕೆಂಡಗಳು ಆ ಒಂದು ಪ್ರದೇಶದ ಮೇಲೆ ಬಿದ್ದು ಬಿಟ್ಟುವಂತ. ಅಲ್ಲಿರ್ತಕ್ಕಂಥ ವಿಗ್ರಹಗಳೆಲ್ಲ ಸುಟ್ಟೋದು, ಗುಡಿಗಳೆಲ್ಲ ಸುಟ್ಟೋದು, ನಗ್ನ ದೇವತೆ ಅಂತ ಹೇಳಿದಿವಲ್ಲ ಅದೆಲ್ಲ ಸುಟ್ಟೋಯ್ತು. ಅಲ್ಲಿರ್ತಕ್ಕಂಥ ಮನುಷ್ಯರೆಲ್ಲ ಸುಟ್ಟೋದು. ಅಯ್ಯೋ ಲೋಟ, ನಿನ್ನ ಮಾತು ಕೇಳಲ್ಲಪ್ಪ, ನೀವತ್ತು ಎದೆ ಬಿಡಕಂತ ಎಲ್ಲೆದೆಯೋ ಲೋಟ ಅಪ್ಪ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಒಂದು ಸಲ ನಮ್ಮ ಕೈ ಹಿಡ್ಕೊಳಪ್ಪ ತಿಳ್ಕೊಂಡು ಒದರ್ತಾ ಇದ್ದಾರೆ. ಯಾರು? ಸೊದಮ ಗೋಮರ ಪಟ್ಟಣದವರು. ಎದೆ ಬಡಕಂತಾರ. ಯಾವ ಎದೆ ಬಡಕಂಡ್ರೆ ಕೂಡ ಉಪಯೋಗ ಇಲ್ಲ. ಇವತ್ತು ನಿನ್ನ ಕೂಡ ರಕ್ಷಣೆ. ಏಸಪ್ಪ ನೀನ್ ನಂಬಿದ ನಿನ್ನ ರಕ್ಷಣೆ ಆಗ್ತೀವಿ. ಒಂದು ವೇಳೆ ನೀನ್ ಅನ್ಕೊಂಡಿದ್ದಿ ಅದೇನದ ಆ ಮತದಾಗ ಸೇರ್ಕೊಂಬದು ಈ ಕುಲದಾಗ ಸೇರಿ ಅದು ಯಾವುದು ಕೂಡ ಅಲ್ಲ. ಬೈಬಲ್ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯೇಸು ಸ್ವಾಮಿ ಮಾನವರನ್ನ ಸೃಷ್ಟಿ ಮಾಡಿರುವಂತ ದೇವರು, ರಕ್ಷಣೆ ಮಾಡುವಂತ ದೇವರು. ಒಂಟಿಯಾಗಿದ್ದಾಗ ನಿಮಗೆ ಸಹಾಯ ಮಾಡಲು ಇಳಿದು ಬರುವ ಶಕ್ತಿ ನಿಮಗಾಗಿ ದೇವದೂತರನ್ನ ಕಾವಲಾಗಿರಿಸುವ ದೇವರು. ಆ ಮಹಾ ಭಯಂಕರವಾಗಿರುವಂತ ದಿವಸ ಐತೆ. ದಯಮಾಡಿ ಅದರಿಂದ ನೀವು ತಪ್ಪಿಸ್ಕೊಳ್ಬೇಕಾದ್ರೆ ಈಗಲೇ ಎಚ್ಚೆತ್ತುಕೊಂಡು ನೀವು ಮನಸ್ಸುಗಳನ್ನ ಮಾರ್ಪಡಿಸಿಕೊಳ್ಳ್ರಿ. ನಾವು ದೇವ್ರ ತಕ್ಕ ಹೋಗೋದು ಎದಕ್ಕೆ ಹೋಗ್ತೀವಿ? ಚೆನ್ನಾಗಾಗ್ಬೇಕಂತ, ಉಳಿಬೇಕಂತ, ಬದುಕಬೇಕಂತ, ಆಮೇಲೆ ಐಶ್ವರ್ಯ ಬರಬೇಕಂತ, ಸಮಾಧಾನ ಬರಬೇಕಂತ, ಸಂತೋಷ ಬರಬೇಕಂತ. ಯಾಕಂದ್ರೆ ಇವೆಲ್ಲ ಯಾರ ಕೈಯಾಗಿದಾವ? ದೇವ್ರ ಕೈಯಾಗಿದಾವ. ಅರ್ಥ ಮಾಡ್ತಾರೆ. ಅವೆಲ್ಲವುಗಳನ್ನು ನಾವು ಕೊಡುವುದಕ್ಕಾಗಿ ಏಸಪ್ಪ ನಿಂತುಕೊಂಡಿದ್ದಾರೆ. ಆ ಪ್ರಳಯಕ್ಕೆ ತುತ್ತಾಗೋದು ಬೇಡ. ಈಗಲೇ ನೀವೇನಾಗ್ರಿ ಏಸಪ್ಪನ ನಂಬಿ ರಕ್ಷಣೆಯನ್ನ ಹೊಂದಿಕೊಡ್ರಿ. ಇದು ಮೊದಲನೆಯ ಭಾಗ. ಇನ್ನು ಮುಂದೆ ನೋಡೋಣ. ಮುಂದಿನ ವಾರ ಯಾವ ವಿಷಯದ ಬಗ್ಗೆ ದೇವರು ಮಾತಾಡ್ತಾರೆ? ಮಹಾಭಯಂಕರ ದಿನ. ಈಗ ನೋಡ್ರಿ, ಆಕಾಶದಲ್ಲಿ ಆತನ ಬರುವಿಕೆ ಮುನ್ಸೂಚನೆಯಾಗಿ ಭಯಂಕರವಾಗಿರುವಂತ ಕಾರ್ಯಗಳು ಆಕಾಶದಾಗ ನಡೀತೇವಂತ. ಅಂದ್ರೆ ನಕ್ಷತ್ರಗಳು ನೋಡ್ರಿ, ನವಗ್ರಹಗಳು ಮಾತ್ರ ಅದೇವಂತ ಹೇಳಿದ್ರು. ಈಗ ಇನ್ನೊಂದು ಗ್ರಹ ಐತೆ ಅಂತೇಳಿ ಕಂಡಿಡಿದವರು. ನವಗ್ರಹಗಳು ಅಂತೇಳಿ ಪೂಜೆ ಮಾಡಕತ್ತಾರ. ಮತ್ತೆ ಇನ್ನೊಂದು ಗ್ರಹ ಎಲ್ಲಿಟ್ಟು ಪೂಜೆ ಮಾಡ್ಬೇಕೀಗ? ಹೌದಾ? ಆಲೋಚನೆ ಮಾಡ್ರಿ ಪ್ರಿಯವಾದವ್ರೆ. ನಾವ್ ಏನ್ ಮಾಡ್ತೇವೆ ನಮಗ್ ಗೊತ್ತಿಲ್ಲ. ಆದ್ರೆ ಭಯಂಕರವಾಗಿರುವ ಲಕ್ಷಣ, ಸೃಷ್ಟಿಕರ್ತನಾದ ದೇವರ ಆಗಮನ ಮಹಾಭಯಂಕರ
ಭೂಮಿ ಸುಟ್ಟು ಬೂದಿ ಮಾಡ್ತಾನಂತ ದೇವರು. ಅದೇ ಪೇತ್ರನ ಬರೆದ ಪತ್ರಿಕೆಯಲ್ಲಿದೆ, ಆಕಾಶ ಸುಟ್ಟು ಬೂದಿ ಮಾಡ್ತಾನಂತ. ಆತನ ನಂಬಿದವರಿಗೆ ಎಲ್ಲರಿಗೆ ಏನ್ ಮಾಡ್ತಾನ ಗೊತ್ತಾ? ಒತ್ತಟ್ಟಿಗೆ ಸೇರಿಸಿ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಅವರನ್ನು ಸೇರ್ಪಡೆ ಮಾಡ್ತಾನಂತ. ಎಲ್ಲ ಆಮೇಲೆ ಇನ್ನೊಂದೇನು ಗೊತ್ತಾ? ಯಾರು ಆತನ ನಂಬುತ್ತಾರೋ ದೇವಲೋಕದಲ್ಲಿ ಏನು ಸಂತೋಷ ಇದೆ, ದೇವಲೋಕದಲ್ಲಿ ಏನು ಆರೋಗ್ಯ ಇದೆ, ದೇವಲೋಕದಲ್ಲಿ ಏನು ನೀತಿ ಇದೆ, ದೇವಲೋಕದಲ್ಲಿ ಏನು ಪರಿಶುದ್ಧವಾದ ಜೀವಿತ ಇದೆ, ಅದು ಈ ಲೋಕದಲ್ಲಿ ಅನುಭವಿಸುವಂತೆ ಮಾಡ್ತಾರೆ. ಅದೇ ಯಾರು ಯೇಸಪ್ಪ ನಂಬುತ್ತಾರೋ ಅವರು ಪರಲೋಕ ರಾಜ್ಯದಲ್ಲಿ ಏನ್ ಮಾಡ್ತಾರೆ? ಪ್ರವೇಶ ಮಾಡ್ತಾರೆ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು, ನಂಬದೇ ಇರುವವರು ದಂಡನೆಗೆ ಗುರಿಯಾಗ್ತಾರೆ. ದೇವರ ವಾಕ್ಯ ನಮ್ಮೆಲ್ಲರ ಆತ್ಮನ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಎಲ್ಲರೂ